ಇವತ್ತು ತುಂಬ ದಿವಸ ನಾವು ವೆಯ್ಟ್ ಮಾಡಿದ್ದೀವಿ ಇಂಗ್ಯಾನ್ ಚಾಲೆಂಜ್ ಸ್ಟಾರ್ಟ್ ಮಾಡೋಕ್ಕೆ. ಇವತ್ತಿಂದ ಶುರು ಮಾಡೋಣ. ಒಂದ್ಸತಿ ಜೋರಾಗಿ ಪತ್ರಿಜಿಯವ್ರಿಗೂ ಈ ಇಂಗ್ಯಾಂಗ್ ಚಾಲೆಂಜ್ಗೆ ನಾವು ಚಪ್ಪಾಳೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಈಗ ಬೆಳಗ್ಗೆನೆ ನಾನು ಎಲ್ಲರಿಗೂ ಮೆಸೇಜ್ ಮಾಡಿದ್ದೀನಿ, ಈ ಸತಿ ಇಂಗ್ಯಾಂಗ್ ಚಾಲೆಂಜ್ ಅನ್ನೋದು ನಾವು ಮೊಬೈಲ್ ಆ್ಯಪ್ ಮೂಲಕ ಪ್ರಯತ್ನ ಮಾಡೋಣ. ನಮಗೆ ಟೆಕ್ನಾಲಜಿ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ ಅಂತ ಅನ್ನೋಕೆ ನಮಗೆ ಅದು ರೈಟ್ ವರ್ಡ್ ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ಕೈಯಲ್ಲಿ ಫೋನ್ ಇದೆ, ಪ್ರತಿಯೊಬ್ಬರಿಗೆ ಗೂಗಲ್ ಪೇ ಗೊತ್ತು, ಪ್ರತಿಯೊಬ್ಬರಿಗೆ ವಾಟ್ಸಾಪ್ ಗೊತ್ತು, ಪ್ರತಿಯೊಬ್ಬರಿಗೆ ಝೂಮ್ ಗೊತ್ತು. ಆ ಥರ ನಾವು ಈ ಮೊಬೈಲ್ ಆ್ಯಪು ಯೂಸ್ ಮಾಡಬೇಕು. ಇದು ಏನು ಮಾಡುತ್ತೆ ಅಂದರೆ, ಮೊಟ್ಟ ಮೊದಲನೇದಾಗಿ ನಾನು ಈ ಇಂಗ್ಯಾಂಗ್ ಚಾಲೆಂಜ್ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಶೇರ್ ಮಾಡ್ತೀನಿ. ಈ ಚಾಲೆಂಜ್ ಬಗ್ಗೆ ನಿಮಗೆ ಯಾವುದೇ ಡೀಟೇಲ್ಸ್ ಬೇಕಂದ್ರೂ ವೆಬ್ಸೈಟಲ್ಲಿ ಇದೆ, ayyappaPindi.com ವೆಬ್ಸೈಟ್ ಹೋಗಿ ಇಲ್ಲಿ ಇಂಗ್ಯಾಂಗ್ ಅಂತ ಇದೆ, ಇದಕ್ಕೆ ಪ್ರೆಸ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಕಾಣುತ್ತದೆ. ಇವತ್ತು ಜನವರಿ 15 ನಾವು ಶುರು ಮಾಡೋಣ, 24 ಮಾರ್ಚ್ ತನಕ ಹೋಗುತ್ತೆ. ಈ ಚಾಲೆಂಜ್ ಅನ್ನೋದು ನಮಗಾಗಿ ನಾವೇ ಮಾಡೋದು, ಯಾರ ಅವಶ್ಯಕತೆನೂ ನಮಗಿಲ್ಲ, ಯಾವ ಲೀಡರ್ಸು ಇರಲ್ಲ, ಇಲ್ಲಿ ಯಾರು ಯಾರ್ದನ್ನು ಟ್ರ್ಯಾಕು ಮಾಡಲ್ಲ, ಇನ್ನು ನೀವೇ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಮಾಸ್ಟರ್ಸೇ, ಯಾರ ಮೇಲೂ ನಾವು ಯಾವ ವಿಷಯಕ್ಕೂ ಡಿಪೆಂಡ್ ಆಗಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಕ್ಸ್ಟೆಂಡ್ ಆಗಿದ್ರೂ ಪರವಾಗಿಲ್ಲ, ಎಷ್ಟೇ ಕ್ವಶನ್ಸ್ ಇದ್ರೂ ಕೇಳಿ. ಇವತ್ತೇ ಈ ಇಂಗ್ಯಾಂಗ್ ಚಾಲೆಂಜ್ ಬಗ್ಗೆ ನಮಗೆ ಸ್ಪಷ್ಟವಾಗಿ ಪ್ರತಿಯೊಂದನ್ನು ಕ್ಲಾರಿಟಿ ಸಿಗಬೇಕು. ಲೆಟ್ ಅಸ್ ಬಿಗಿನ್ ದ ಇಂಗ್ಯಾಂಗ್ ಚಾಲೆಂಜ್ ಟುಡೇ. ಲೆಟ್ ಅಸ್ ಗೆಟ್ ದ ಫುಲ್ ಕ್ಲಾರಿಟಿ ಅಂಟಿಲ್ ದ ಬ್ಲಾಸ್ಟ್. ಯಾಕಂದರೆ ಈ ಬರೀ ಈ ಕನ್ನಡಿಗರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯವರಲ್ಲೂ ಇವತ್ತು ಝೂಮಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಎಲ್ಲರಿಗೂ ನಾವು ಅವಕಾಶ ಕೊಡೋಣ ಇಂಗ್ಯಾಂಗ್ ಮಾಡೋಕ್ಕೆ. ಸೊ ಲೆಟ್ ಮೀ ಸೇ ದ ರೂಲ್ಸ್. ದೀಸ್ ಆರ್ ದ ರೂಲ್ಸ್ ಆಫ್ ದ ಇಂಗ್ಯಾಂಗ್ ಚಾಲೆಂಜ್. ರೂಲ್ಸ್ ಏನಿಲ್ಲ, ಫಸ್ಟ್ ರೂಲ್ ನಮ್ಗೆ ಗೊತ್ತಿರೋದು, ಡೈಲಿ ಆನಾಪಾನಸತಿ ಧ್ಯಾನ ಮಾಡಬೇಕು, ಬೇರೆ ಯಾವುದೂ ಮಾಡಬೇಡಿ. ನಿಮ್ಮ ಏಜ್ ಎಷ್ಟು ಅಷ್ಟು ನಿಮಿಷಗಳು ಮಾಡಬೇಕು. ಪ್ರಾಕ್ಟೀಸ್ ದ ಮೆಡಿಟೇಷನ್ ಪ್ರೊಸೀಜರ್ ಓನ್ಲಿ ಆನಾಪಾನಸತಿ, ದ ಡ್ಯೂರೇಷನ್ ಅಕಾರ್ಡಿಂಗ್ ಟು ಯುವರ್ ಏಜ್ ವಿತೌಟ್ ಮಿಸ್ಸಿಂಗ್. ಒಂದು ದಿವಸನೂ ಮಿಸ್ ಮಾಡಬಾರ್ದು. ಎರಡನೇದು, ಯಾವುದೋ ಒಂದು ಪುಸ್ತಕ ತಗೊಳ್ಳಿ, ಟೇಕ್ ಎನಿ ಬುಕ್. ಎವ್ರಿ ಡೇ ಯು ಮಸ್ಟ್ ರೀಡ್ 10 pages. ಮಿನಿಮಮ್ 10 ಪೇಜು ಬುಕ್ಸು ನೀವು ಓದಬೇಕು. ಯಾವ ಲ್ಯಾಂಗ್ವೇಜ್ ಇದ್ರೂ ಪರವಾಗಿಲ್ಲ, ನೀವೇ ಸ್ಪಿರಿಚುವಲ್ ಬುಕ್ ಆಗಿರಬೇಕು. ಮೂರನೇದು, ನಿಮ್ಮ ಅನುಭವಗಳನ್ನು ಯಾರಾದರೂ ಒಬ್ಬರಿಗೆ ಇಂಟ್ರೆಸ್ಟ್ ಇರೋವ್ರಿಗೆ ಶೇರ್ ಮಾಡಿ. ಶೇರ್ ಯುವರ್ ಎಕ್ಸ್ಪೀರಿಯನ್ಸಸ್ ಟು ದ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್. ಅದು ನಿಮ್ಮ ಮನೆಯವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಾದರೂ ಹೊಸಬರಾಗಿರ್ಬೇಕು. ಅಂದರೆ 69 days ಯು ಮಸ್ಟ್ ಫೈಂಡ್ 69 ನ್ಯೂ ಪೀಪಲ್ ಟು ಶೇರ್. ನಮ್ಮ ಗ್ರೂಪಲ್ಲೇ 1000 ಜನ ಇದ್ದಾರೆ, ಅದರಲ್ಲಿ 69 ಜನ ನಿಮಗೆ ಸಿಗಲ್ವಾ? ಈಸಿಯಾಗಿ ಸಿಗ್ತಾರೆ. ಅಂದರೆ ನ್ಯೂ ಕನೆಕ್ಷನ್, ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ನ್ಯೂ ಕನೆಕ್ಷನ್ಸ್, ಶೇರಿಂಗ್. ಈಗ ಅವರು ಅವರ ಅನುಭವಗಳು ನಿಮ್ಗೆ ಶೇರ್ ಮಾಡ್ತಾರೆ, ನಿಮ್ಮ ಅನುಭವಗಳು ನೀವು ಅವ್ರಿಗೆ ಶೇರ್ ಮಾಡಿ. ಡೈಲಿ ಶರೀರವನ್ನು ಚೆನ್ನಾಗಿ ನಾವು ನೋಡ್ಕೋಬೇಕು. ದ ಬಾಡಿ ಹ್ಯಾಸ್ ಟು ಬಿ ಟೇಕನ್ ಕೇರ್ ವೆಲ್. ಆತ್ಮ ಎಷ್ಟೇ ಉನ್ನತವಾದ ಆತ್ಮವಾಗಿರ್ಬೋದು, ಎನ್ಲೈಟನ್ ಸೋಲ್ ಆಗಿರ್ಬೋದು, ಈ ಶರೀರ ಚೆನ್ನಾಗಿಲ್ಲ ಅಂದರೆ ಆತ್ಮಕ್ಕೆ ಏನು ಮಾಡೋಕ್ಕೆ ಆಗಲ್ಲ. ಶರೀರ ವಜ್ರಕಾಯ ಆಗಬೇಕು. ಈ ಶರೀರನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಏನು ಎಕ್ಸಸೈಸ್ ಕೊಡ್ತಿರೋ ಕೊಡಿ, ವಾಕಿಂಗು ಮಾಡಿ, ಚೆನ್ನಾಗಿ ಬಾಡಿಯನ್ನು ನೋಡ್ಕೊಳ್ಳಿ. 30 ನಿಮಿಷ ಪ್ರತಿ ದಿವಸ ಮಿನಿಮಮ್. ಈ ಡ್ಯೂರೇಷನ್ಸ್ ಎಲ್ಲ ಮಿನಿಮಮ್. ದ ಡ್ಯೂರೇಷನ್ ವಿಚ್ ಐ ಮೆನ್ಷನ್ 10 pages, 40 minutes, 30 minutes ಇಸ್ ಮಿನಿಮಮ್. ನೀವು 1 hour ಮಾಡ್ಬೋದು, ನಿಮ್ಮ ಇಷ್ಟ, ಬಟ್ ಇಷ್ಟು ನೀವು ಮಾಡಲೇಬೇಕು. ಈ 5ನೇ ಪಾಯಿಂಟು ತುಂಬ ಇಂಪಾರ್ಟೆಂಟು, ನೋ ಗಾಸಿಪ್ಸ್. ಯಾರ ಬಗ್ಗೆನೂ ಬಾಯಿಂದ ಒಂದು ನೆಗೆಟಿವ್ ಮಾತು ಬರಬಾರದು. ಯಾರ ಬಗ್ಗೆನೋ ಯಾರಾದರೂ ಹೇಳಿದ್ರೂ ನೀವು ರೆಸ್ಪಾಂಡ್ ಮಾಡಬೇಡಿ. ಡೋಂಟ್ ಸ್ಪೀಕ್ ಎನಿಥಿಂಗ್ ನೆಗೆಟಿವ್ ಅಬೌಟ್ ಎನಿಬಡಿ. ಇಫ್ ಅದರ್ಸ್ ಸ್ಪೀಕ್, ಜಸ್ಟ್ ಇಗ್ನೋರ್. ನಿಮ್ಮ ಬಾಯಿಂದ ಬಂದರೆ ಬರೀ ಪಾಸಿಟಿವ್ ಬರಬೇಕಿಲ್ಲ, ಮೌನ ಅಷ್ಟೇ. ಇದು ಒಂದೇ ದೊಡ್ಡ ಚಾಲೆಂಜು, ಬಟ್ ಪ್ರಾಕ್ಟೀಸ್ ಆಗಿದ್ರೆ ಯು ಬಿಕಮ್ ಗ್ರೇಟ್ ಸ್ಪಿರಿಚುವಲ್ ಮಾಸ್ಟರ್. ನೀವು ಒಬ್ಬ ಮಾಸ್ಟರ್ ಅಂತ ಈ ಒಂದು ಕ್ವಾಲಿಟಿ ಇಲ್ಲ ಅಂದರೆ ಡೋಂಟ್ ಕಾಲ್ ಯುವರ್ ಸೆಲ್ಫ್ ಮಾಸ್ಟರ್. ಈ ಕ್ವಾಲಿಟಿ ಇಲ್ಲ ಅಂದರೆ ಯು ಆರ್ ನಾಟ್ ಎ ಮಾಸ್ಟರ್. 6ನೇದು, ಸ್ಟ್ರಿಕ್ಟ್ ವೆಜಿಟೇರಿಯನ್ ಡಯಟ್.
ಎಕ್ಸ್ಕ್ಲೂಡಿಂಗ್ ಗಾರ್ಲಿಕ್, ಮಶ್ರೂಮ್ಸ್, ಮೈಕ್ರೋವೇವ್ಸ್. ಎಲ್ಲಿ ಹೋಗಿದ್ರು, ಮದುವೆ ಹೋಗಿದ್ರು, ಟ್ರಾವೆಲ್ ಮಾಡಿದ್ರು, ನೋ ಎಕ್ಸೆಪ್ಷನ್ಸ್. ಅಲ್ಲಿ ಸಿಗಲ್ಲ, ಇಲ್ಲಿ ಸಿಗಲ್ಲ ಅಂತ ಏನಿಲ್ಲ. ಎಲ್ಲ ಕಡೆ ನಾನು ಓಡಾಡ್ತಾ ಇರ್ತೀನಿ. ಈಗ ಬಳ್ಳಾರಿ ಯಜ್ಞಕ್ಕೆ ಎಷ್ಟೋ ಸತಿ ನಾನು ಎಷ್ಟೋ ಹೋಟೆಲ್ಸ್ಗೆ ಹೋಗಿದ್ದೀನಿ. ಮೊನ್ನೆನೋ ನಾನು ಬೇರೆ ಪ್ಲೇಸಸ್ಗೆಲ್ಲ ಹೋಗಿ ಬಂದಿದ್ದೀನಿ. ಪ್ರತಿ ಕಡೆನೂ ಸಿಗುತ್ತೆ. ನೀವೇ ಅನ್ಕೊಂಡಿದ್ರೆ ಸಿಗಲ್ಲ ಅಂತ ಸಿಗಲ್ಲ. ಇಫ್ ಯು ಪ್ಲಾನ್, ಯು ವಿಲ್ ಆಲ್ವೇಸ್ ಗೆಟ್ ದಿಸ್. ಸೊ ಸ್ಟ್ರಿಕ್ಟ್ಲಿ ಅಡ್ಹೇರ್ ಟು ದಿಸ್. ನೋ ಒನ್ ಗಿವ್ ರೀಸನ್ಸ್. ಯಾವುದಕ್ಕೂ ಕಾರಣ ಹೇಳಬಾರ್ದು, ಮನೆಯಲ್ಲಿ ಬಿಡಲ್ಲ ಇದು ಅಂತ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ. ಇದು ನಿಮ್ಮ ಒಂದು ಪರಿವರ್ತನೆಗೋಸ್ಕರ ಮಾಡೋದು. ಈ 7ನೇ ಪಾಯಿಂಟು, ಡೈಲಿ ಜರ್ನಲಿಂಗ್. ಒಂದು ಬುಕ್ ಇಟ್ಕೊಳ್ಳಿ. ಈ ಬುಕ್ಕಲ್ಲಿ ಪ್ರತಿ ದಿವಸ ನಿಮ್ಮ ಧ್ಯಾನ ಅನುಭವಗಳು, ಜೀವನ ಅನುಭವಗಳು ಎರಡೂ ಬರಿಬೇಕು. ರೈಟ್ ಅಬೌಟ್ ಯುವರ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಬೋತ್. ಒಂದು ಪುಸ್ತಕ ಓದಿದ್ರಿ, ಆ ಪುಸ್ತಕ ಒಳ್ಳೆ ಪಾಯಿಂಟ್ಸ್, ಅದನ್ನು ಬರೀರಿ. ಈ ಬರೆಯೋದನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಕಾಲದಲ್ಲಿ ಅವರು ಎಷ್ಟೋ ಬರೆದಿದ್ರು. ಹಂಗೆ ಆಗಿ ನಮಗೆ ಈಗ ಮಹಾಭಾರತ ಸಿಗ್ತಾ ಇದೆ, ರಾಮಾಯಣ ಸಿಗ್ತಾ ಇದೆ, ಓಶೋ ಬುಕ್ಸ್ ಸಿಗ್ತಾ ಇದೆ, ಲೋಬ್ಸಾಗರ್ ಬುಕ್ಸ್ ಸಿಗ್ತಾ ಇದೆ. ಇಲ್ಲಾಂದ್ರೆ ಸಿಗಲ್ಲ. ಅಂಡ್ 8th ಪಾಯಿಂಟ್ ಇಸ್ ಟು ಫುಲ್ ಮೂನ್ ಡೇಸ್, February 12th, March 14th. ಈ ಒಂದು ಡ್ಯೂರೇಷನ್ ಇದೆ ಅಲ್ವಾ, 15th March to 24th March ಮಧ್ಯದಲ್ಲಿ 2 ಫುಲ್ ಮೂನ್ಸ್ ಬರ್ತಾರೆ. ಈ 2 ಫುಲ್ ಮೂನ್ಸ್ ಅಲ್ಲಿನೂ 3 hours ಮೆಡಿಟೇಷನ್, ಪ್ರಿಫರಬಲಿ ಅಂಡರ್ ದ ಮೂನ್, ಅಂದರೆ ಔಟರ್ ಓಪನ್ ಸ್ಪೇಸಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಫೆಬ್ರವರಿ ಆ ಟೈಮಲ್ಲಿ ಚಳಿನೂ ಕಮ್ಮಿ ಆಗುತ್ತೆ, ಶಿವರಾತ್ರಿ ಹತ್ರ ಬರುತ್ತಲ್ವ, ಸೊ ಹೊರಗೆ ಮಾಡೋಕ್ಕೆ ಸಾಧ್ಯ ಆಗುತ್ತದೆ. ಸೊ ಪ್ರಿಫರಬಲಿ ಯು ಡೂ ದಿಸ್ ಫುಲ್ ಮೂನ್ ಮೆಡಿಟೇಷನ್ ಅಂಡರ್ ದ ಮೂನ್ ಡೈರೆಕ್ಟ್ಲಿ. ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಮನೆಯಲ್ಲಿ ಕುತ್ಕೊಂಡು ಮಾಡಿ. ಸಾಧ್ಯವಾಗಿದ್ದರೆ ಹತ್ರ ಏನಾದರೂ ಪಿರಮಿಡ್ ಇದ್ದರೆ ಅಲ್ಲಿ ಹೋಗ್ಬಿಡಿ, ಇಲ್ಲಿ ಗ್ರೂಪ್ ಮೆಡಿಟೇಷನ್ಸ್ ಮಾಡಿ. ನೆಕ್ಸ್ಟು, ಅಂಟಿಲ್ ದ ಲಾಸ್ಟ್ ಚಾಲೆಂಜ್ ವಿ ಹ್ಯಾಡ್ ಆರ್ಟ್ಸ್. ಈ ಸತಿ ನಾನು ಆರ್ಟ್ಸ್ ರಿಮೂವ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಸಂಗೀತ ಕಲೀಲೇಬೇಕು. ಓನ್ಲಿ ಮ್ಯೂಸಿಕ್. ಪ್ರತಿ ದಿವಸ 30 ನಿಮಿಷ ವೋಕಲ್ ಇಲ್ಲಂದ್ರೆ ಇನ್ಸ್ಟ್ರೂಮೆಂಟಲ್. ಇದು ಭಕ್ತಿ ಹಾಡುಗಳು ಇರ್ಬೋದು, ಕರ್ನಾಟಕ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು. 30 ನಿಮಿಷ ಸಂಗೀತವನ್ನು ಪ್ರಾಕ್ಟೀಸ್ ಮಾಡಿ. ದಿಸ್ ಮ್ಯೂಸಿಕ್ ಪ್ರಾಕ್ಟೀಸ್ ವಿಲ್ ಮೇಕ್ ಯು ಎಮೋಷ್ನಲಿ ಸ್ಟ್ರಾಂಗ್, ಎಮೋಷ್ನಲಿ ಬ್ಯಾಲೆನ್ಸ್ಡ್. ಈ ಸಂಗೀತ ಪ್ರಾಕ್ಟೀಸ್ ಅನ್ನೋದು ಇಟ್ ಇಸ್ ಅ ಮಸ್ಟ್ ಅಂಡ್ ಶ್ಯೂರ್. ಈ 69 ಡೇಸ್ ಒಳಗೆ ಎಲ್ಲಾದರೂ ಹೋಗಿ 4 ಝೂಮ್ಸಲ್ಲಿ 4 ಕ್ಲಾಸಸ್ ನೀವು ಹೇಳ್ಬೇಕು. ಸುಮಾರು ಝೂಮ್ಸ್ ಇದೆ, ಸಾವಿರ ಝೂಮ್ಗಳಿದೆ. ನೀವು ಕ್ಲಾಸ್ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಬನ್ನಿ ಅಂತ ಕರೆಯೋರೆ. ಸೊ ಈಸಿಯಾಗಿ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಸೊ ಗೋ ಟು ಮಲ್ಟಿಪಲ್ ಝೂಮ್ಸ್ ಅಂಡ್ ನ್ಯೂ ಕ್ಲಾಸಸ್, ಆರ್ ಪ್ರಿಫರಬಲಿ ಫಿಸಿಕಲ್ ಸೆಷನ್ಸ್. ಎಲ್ಲಾದರೂ ಆ ಥರ ಸೆಂಟರ್ ಇದ್ರೆ ಅಲ್ಲಿ ಹೋಗಿ ಹೇಳ್ಬಿಡಿ. 30 ನಿಮಿಷ ಮಿನಿಮಮ್ ಹೇಳಬೇಕು. ಯಾವುದೋ ಒಂದು ಸಬ್ಜೆಕ್ಟ್ ತಗೊಳ್ಳಿ, ಆ ಸಬ್ಜೆಕ್ಟ್ ತಗೊಂಡು ನೀವು ಮಾಡಬೇಕು. ಫೆಬ್ರವರಿಯಲ್ಲಿ ನಾನು ಟೀಚರ್ಸ್ ಟ್ರೈನಿಂಗ್ ಕೋರ್ಸು ಒಂದು ಮಾಡ್ತೀನಿ, 1 day ಕೋರ್ಸು. ಅದು ಯಾವ ಲೊಕೇಶನು ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ಆ ಕೋರ್ಸ್ 1 day ಫ್ರೀ ಸೆಷನ್. ಅದು ಅಟೆಂಡ್ ಮಾಡಿದರೆ ಯಾರಿಗೂ ಹೋಗಿ ಎಲ್ಲಿ ಕ್ಲಾಸಸ್ ಮಾಡಬೇಕು ಅನ್ನೋದಕ್ಕೆ ಪರಿಪೂರ್ಣವಾಗಿ ಅದು ಟ್ರೈನಿಂಗ್ ನಾನು ಕೊಡ್ತೀನಿ. ಸೊ ನೀವೆಲ್ಲರಿಗೆ ಜ್ಞಾನ ಇದೆ, ಎಲ್ಲರಿಗೆ ಸತ್ಯ ಗೊತ್ತು, ಕ್ಲಾಸಸ್ ಹೇಳೋದು ಕಷ್ಟ ಇಲ್ಲ. ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನೊಂದು, ವಾಲಂಟಿಯರಿಂಗ್ ಮಾಡೋದು. ಮೇಜರ್ ಈವೆಂಟ್ಸ್ ಅನ್ನಂತ ಏನಿಲ್ಲ, ಎಲ್ಲೋ ಒಂದು 10 ಜನ ಸೇರ್ತಾ ಇದ್ದಾರೆ, ಒಂದು ಕ್ಲಾಸ್ ನಡೀತಾ ಇದೆ ಅಂದರೆ ಅಲ್ಲಿ ಹೋಗಿ ನಾವು ವಾಲಂಟಿಯರಿಂಗ್ ಮಾಡ್ಬೋದು. ಇಲ್ಲಾಂದರೆ ದೊಡ್ಡ ದೊಡ್ಡ ಯಜ್ಞಗಳಾಗ್ತಾ ಇದೆ, ಚಕ್ರಗಳಾಗ್ತಾ ಇರುತ್ತೆ, ಪ್ರೋಗ್ರಾಮ್ಸ್ ಆಗ್ತಾ, ಅಲ್ಲಿ ಹೋಗಿ ವಾಲಂಟಿಯರಿಂಗ್ ಮಾಡಿ. ಬರೀ ಫೋಟೋಗೋಸ್ಕರ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಲಾಸ್ಟ್ ಟೈಮು ಅನ್ನದಾನ ಹತ್ರ ಹೋಗಿ ಮರಿ ಒಬ್ಬರಿಗಿಬ್ಬರಿಗೂ ಪಡಿಸ್ಬಿಟ್ಟು ಫೋಟೋ ತಗೊಂಡು ವಾಲಂಟಿಯರಿಂಗ್ ಆಯಿತು ಅಂತ ಕೆಲವೊಬ್ಬರು ಮಾಡಿದ್ರು. ಹಂಗಾಗಿ ಆ ಥರ ಮಾಡಿದ್ರೂ ಉಪಯೋಗ ಇಲ್ಲ. ವಾಲಂಟಿಯರಿಂಗ್ ಅಂದರೆ ಕಂಪ್ಲೀಟ್ ಇಡೀ ದಿವಸ ಅಲ್ಲೇ ಇರಬೇಕು ಪ್ರೋಗ್ರಾಮ್ಗೆ. ನೀವು ಸಪೋರ್ಟ್ ಮಾಡಿ. ಇಲ್ಲ ಹಾಫ್ ಡೇ ಇರ್ತೀರಾ, ಹಾಫ್ ಡೇ ಕಂಪ್ಲೀಟಾಗಿ ಅಲ್ಲಿ ಸಪೋರ್ಟ್ ಮಾಡಿ. ಇಷ್ಟೇ ರೂಲ್ಸು. ಇದರಲ್ಲಿ ಏನು ಅಂದರೆ, ಈ ಫುಲ್ ಮೂನ್ ಅನ್ನೋದು ಬರೀ 2 ದಿವಸ ಮಾತ್ರ ಬರುತ್ತೆ. ಈ ಝೂಮ್ಗಳು ಆರ್ ಸೆಷನ್ಸು, ವಾಲಂಟಿಯರಿಂಗು ಯಾವಾಗಲೂ ಒಂದ್ಸತಿ ಬರುತ್ತೆ. ಮಿಕ್ಕಿರೋದು 8, ಈ 7 ಅಂಡ್ ಈ ಮ್ಯೂಸಿಕ್ದು 8 ಪ್ರತಿ ದಿವಸ ಮಾಡಬೇಕು. ಸೊ ಎಕ್ಸೆಪ್ಟ್ 3, ಆಲ್ ಅದರ್ 8 ಯು ಹ್ಯಾವ್ ಟು ಡೂ ಎವ್ರಿ ಡೇ. ಸೊ ಪ್ಲ್ಯಾನ್ ಫಾರ್ ಇಟ್. ಸೊ ಮೊಬೈಲ್ ಆ್ಯಪ್ ಆ್ಯಂಡ್ರಾಯ್ಡ್ ಇದೆ, iOS ಇದೆ, 2 ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ನೊಂದು ಏನು ಅಂದರೆ, ಇದು ಪೇಯ್ಡ್ ಅಲ್ಲ, ಇದು ಫ್ರೀ.
ಇಂಗ್ಯಾಂಗ್ ಚಾಲೆಂಜು ಫ್ರೀ. ಆ್ಯಪಲ್ಲಿ ನೀವು ಕ್ಲಿಕ್ ಮಾಡಿದರೆ 69 ರೂಪೀಸ್ ತೋರಿಸುತ್ತದೆ. ಯಾರು ಹಣ ಕಟ್ಟೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಕೂಪನ್ ಇದೆ, ಅದು ಅಪ್ಲೈ ಮಾಡಿ 0 ಆಗುತ್ತೆ. ಯಾಕಂದರೆ 0 ರೂಪೀಸ್ಗೆ ಆ್ಯಪ್ ನನಗೆ ಅವಕಾಶ ಕೊಡ್ತಾ ಇಲ್ಲ. ಮಿನಿಮಮ್ 50 ರೂಪೀಸ್ ಏನೋ ಆಗಬೇಕು ಅಂತ ಇದೆ. ಸೊ ಕೂಪನ್ ಕೋಡ್ ಇದೆ, ಅದು ಪ್ರೆಸ್ ಮಾಡಿ ನೀವು ಅಲ್ಲಿ ಹಾಕಿದರೆ 0 ಆಗುತ್ತದೆ. ಇಂಗ್ಯಾಂಗ್ ಚಾಲೆಂಜ್ ಇಸ್ ಅ ಫ್ರೀ ಆಫ್ ಕಾಸ್ಟ್ ಪ್ರೋಗ್ರಾಮು. ಇದು ಪೇಯ್ಡ್ ಅಲ್ಲ. ಇಲ್ಲ ನಾನು ದುಡ್ಡು ಕೊಡ್ತೀನಿ ಅಂದರೆ ಕೊಡಿ, ಅದು ನಿಮ್ಮ ಇಷ್ಟ. 69 ರೂಪೀಸ್. ಯಾಕಂದರೆ ಒಬ್ಬರಿಬ್ಬರು ಮೆಸೇಜ್ ಮಾಡಿದ್ರೆ 69 ತೋರಿಸ್ತಾ ಇದೆ ಅಂದರೆ ಇಟ್ ಈಸ್ ನಾಟ್ ಶೋಯಿಂಗ್ ಸರ್. ಈಗ ಆಲ್ರೆಡಿ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ತುಂಬ ಜನ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರು. ನನಗೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ. ರಿಪೋರ್ಟಲ್ಲಿ ಹೋಗಿದ್ರೆ 24 ಜನ ಆಲ್ರೆಡಿ ಆ್ಯಪ್ ಇನ್ಸ್ಟಾಲ್ ಮಾಡಾಯಿತು, ಅವರೆಲ್ಲ ಒಳಗೆ ಬಂದರು. ಇಟ್ ಈಸ್ ಶೋಯಿಂಗ್ ಎಸ್ ಯು ಅಪ್ಲೈ ದಿಸ್ ಕೂಪನ್ ಇಂಗ್ಯಾಂಗ್ ಫಾರ್ ಫ್ರೀ. ಇದೊಂದೇ, ಇದನ್ನು ನೀವು ಪೇಸ್ ಮಾಡಿದ್ರೆ 0 ರೂಪೀಸ್ ಆಗಿಬಿಡುತ್ತೆ. ಓಕೆ, ಈ ಒಂದು ಕೂಪನ್ನು ನೀವು ಪ್ರೆಸ್ ಮಾಡಿ ಪೇ ಮಾಡಿದ್ರೂ ಪರವಾಗಿಲ್ಲ, ಬಟ್ ಇಟ್ಸ್ ಓಕೆ. ಯಾರಿಗೂ ಆ 69 ಕೊಡೋಕೆ ಇಲ್ಲ ಅಂದರೆ ಈ ದಯವಿಟ್ಟು ಕೂಪನ್ ಯೂಸ್ ಮಾಡಿ. ಈ ಆ್ಯಪ್ ಒಳಗೆ ನೀವು ಬಂದರೆ ಡೈಲಿ, ಇವತ್ತು 15th ಅಲ್ವಾ, ಡೇ 1 ಮಾತ್ರ ಓಪನ್ ಆಗುತ್ತೆ, ಬೇರೆಲ್ಲ ಲಾಕ್ ಇರುತ್ತೆ. ಸೊ ನೀವು ಅದು ಜಸ್ಟ್ ಓಪನ್ ಮಾಡಿದ್ರೆ ಈಗ ನಾಳೆ ಬೆಳಗ್ಗೆನೇ ಓಪನ್ ಆಗುತ್ತೆ. ಟುಮಾರೋ ವಿಲ್ ಓಪನ್ ಓನ್ಲಿ ಟುಮಾರೋ. ಡೇ 2 ಅನ್ನೋದು ನಾಳೆನೂ ಓಪನ್ ಆಗುತ್ತೆ. ಇದೆಲ್ಲ ಲಾಕ್ ಆಗಿರುತ್ತೆ. ಇನ್ನೊಂದು ಏನು ಅಂದರೆ ಈ ಆ್ಯಪಲ್ಲಿ ಮುಖ್ಯವಾದ ವಿಷಯ, ಮುಂಚೆ ನಾವು ಏನು ಮಾಡ್ತಾ ಇದೀವಿ, ವಾಟ್ಸಾಪ್ ಗ್ರೂಪ್ಸು, ಮಲ್ಟಿಪಲ್ ಗ್ರೂಪ್ಸು, ಮಲ್ಟಿಪಲ್ ಲೀಡರ್ಸು, ಎಕ್ಸೆಲ್ ಶೀಟ್ಗಳು, ಇದು ಅದು ಅಂತ ತುಂಬ ಕಾಂಪ್ಲಿಕೇಟ್ ಇತ್ತು. ಇವತ್ತು ಅದೆಲ್ಲ ಇದೆ, ಇಲ್ಲ. ಬರೀ ಒಂದೇ ಆ್ಯಪಲ್ಲಿ ಕಂಪ್ಲೀಟ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಇದನ್ನ ತೋರಿಸ್ಬೇಕಾ? ಓಕೆ, ಈಗ ಕಂಪ್ಲೀಟ್ A to Z ಆ್ಯಪ್ ಇನ್ಸ್ಟಾಲೇಷನು ಹೆಂಗೆ ಓಪನ್ ಮಾಡಬೇಕು, ಅಲ್ಲಿ ಎಲ್ಲಿ ಹೋಗಿ ಏನು ಮಾಡಬೇಕು, ಮೆಸೇಜಸ್ ಎಲ್ಲಿ ಮಾಡಬೇಕು, ಇದೆಲ್ಲ ನಾನು ಸ್ಕ್ರೀನ್ಶಾಟ್ ಆಗಿ ಕಳಿಸ್ತೀನಿ. ಆ್ಯಪ್ ಓನ್ಲಿ ಟೇಕ್ಸ್ ಇಂಡಿಯಾ ನಂಬರ್, ಇಸ್ ಇಟ್? ನಾಟ್ ವೆರಿ ಶ್ಯೂರ್, ನೋಡೋಣ. ಓಕೆ, ಸೊ ಈ ಆ್ಯಪ್ ಇನ್ಸ್ಟಾಲ್ ಮಾಡಿ, ಈ ಆ್ಯಪ್ ಒಳಗೆ ಕೂಪನ್ ಡಿಸ್ಪ್ಲೇ ಆಗಲ್ಲ, ನೀವು ಪೇಸ್ಟ್ ಮಾಡಬೇಕು. ಈಗ ಪೇ ಅಂತ ಬರುತ್ತೆ ಕೆಳಗೆ 69, ಅದು ಪ್ರೆಸ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಅಪ್ಲೈ ಕೂಪನ್ ಅಂತ ಇರುತ್ತೆ, ಅದು ಪ್ರೆಸ್ ಮಾಡಿ ನೀವು 69 ಪ್ರೆಸ್ ಮಾಡಿದ್ರೆ ಆಗುತ್ತೆ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಏನು ಇಲ್ಲ, ನಿಮ್ಮ ಮನೆಯಲ್ಲೋ ಅಕ್ಕಪಕ್ಕದಂದ್ರೆ ಯಂಗ್ಸ್ಟರ್ಸ್ ಇರ್ತಾರೆ, ಅವರಿಗೆ ತೋರಿಸಿ ನೀಟಾಗಿ ಮಾಡಿಕೊಡ್ತಾರೆ. ಓಕೆ, ಎಲ್ಲ ಏನೇನೋ ನಾವೇ ಮಾಡಬೇಕು ಅಂತ ಏನೇನೋ ಮಾಡಬೇಡಿ. ಓಕೆ, ಸೊ ಈಗ ನೋಡಿದರೆ ಈ ಚಾಲೆಂಜ್ ಈ ಥರ ಬರುತ್ತೆ. ನೀವು ಇನ್ಸ್ಟಾಲ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಓಕೆ, ಈಗ ಏನು ಮಾಡಬೇಕು, ಡೇ 1 ಇದೆ ಅಲ್ವಾ, ಆ ಡೇ 1 ನಾನು ಪ್ರೆಸ್ ಮಾಡಿದರೆ ಜಸ್ಟ್ ಸಾಕು. ಇಲ್ಲಿ ಏನೇನು ಇದೋ ರೂಲ್ಸ್ ಎಲ್ಲ ಅದು ತೋರಿಸುತ್ತದೆ. ಓಕೆ, ನೋಡಿ ಕೆಳಗೆ ಎಷ್ಟು ಜನ ಮೆಸೇಜಸ್ ಆಲ್ರೆಡಿ ಮಾಡಿದ್ದಾರಂತ ಡೇ 1ಅಲ್ಲಿ. ನಮಸ್ತೆ ಸರ್, ನಮಸ್ತೆ ಸರ್ ಅಂತ. ಇದು ಈ ಕಮೆಂಟ್ಸ್ ಏನು ಬರಬೇಕು ಅಂದರೆ, ನೀವು ಆ ಡೇ ಅಲ್ಲಿ ಕಂಪ್ಲೀಟ್ ಏನು ಮಾಡಿದ್ರು ಅಲ್ಲಿ ಪೋಸ್ಟ್ ಮಾಡಿ. ಇನ್ನೊಂದು, ನೀವು ಹೊರಗೆ ಬಂದರೆ, ಕೋರ್ಸಿಂದ ಹೊರಗೆ ಬಂದರೆ, ಈ ಆ್ಯಪಲ್ಲಿ ಕೊನೆಯದಾಗಿ ಕೆಳಗೆ ಮೆಸೇಜಸ್ ಅಂತ ಇರುತ್ತೆ. ಈ ಮೆಸೇಜಸ್ ಅಂತ ಇರುತ್ತೆ, ಇಲ್ಲಿ ಹೋಗಿ ನೀವು ಹಿಂಗ್ಯಾಂಗ್ ಪ್ರೆಸ್ ಮಾಡಿದರೆ ಇಲ್ಲಿ ಆಲ್ರೆಡಿ ಜನ ಎಲ್ಲ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ನೋಡಿ. ಇಲ್ಲಿ ಪ್ಲಸ್ ಸಿಂಬಲ್ ಬರುತ್ತೆ, ಅದು ಪ್ರೆಸ್ ಮಾಡಿ ನೀವು ವಾಕಿಂಗ್ ಮಾಡೋ ಫೋಟೋ, ರೀಡಿಂಗ್ ಮಾಡೋ ಫೋಟೋಸ್ ಎಲ್ಲ ಇಲ್ಲಿ ಪೋಸ್ಟ್ ಮಾಡ್ಬೋದು. ಓಕೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಒಂದೊಂದು ಸ್ಟೆಪ್ಪು ಏನು ಮಾಡಬೇಕು ಅನ್ನೋದು ರೆಕಾರ್ಡ್ ಮಾಡ್ತೀನಿ. ಬಟ್ ಏನು ಅಂದರೆ ಚಾಲೆಂಜು ಶುರು ಮಾಡಬೇಡಿ. ಈ ಸತಿ ಯಾರು ಲೀಡರ್ಸ್ ಇರಲ್ಲ, ಈ ಸತಿ ಯಾವ ಎಕ್ಸೆಲ್ ಶೀಟ್ಸ್ ಇರಲ್ಲ, ಯಾವ ವಾಟ್ಸಾಪ್ ಗ್ರೂಪ್ಸ್ ಇರಲ್ಲ. ಇದೆಲ್ಲ ನನಗೆ ಬೇಡ ಸರ್, ನಾನೇ ಮಾಡ್ಕೊಳ್ತೀನಿ ಅಂದರೆ ಮನೆಯಲ್ಲಿ ಒಂದು ಬುಕ್ ಇಟ್ಕೊಂಡು ನೀವು ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದನ್ನ ನಾನು ನೋಡೋಕ್ಕಾಗಲ್ಲ. ಯಾರ್ಯಾರು ಏನು ಮಾಡಿದ್ರು ನಾನು ನೋಡಬೇಕು ಅಂದರೆ ನೀವು ಆ್ಯಪ್ ಒಳಗೆ ಬರಲೇಬೇಕು. ನೀವು ಕೊನೆಗಾಗಿ ಇವು ಚಾಲೆಂಜ್ ಮಾಡಬೇಕು, ಅದು ಅಷ್ಟು ಸಾಕು ನನಗೆ. ನೀವೇ ಓನಾಗಿ ಮಾಡ್ಕೊಂಡಿದ್ರೆ ಹಾಯಾಗಿ ಮಾಡ್ಕೊಳ್ಳಿ. ಲಿಂಕ್ಸ್ ಇದೆ, ರೂಲ್ಸ್ ಇದೆ, ಫಾಲೋ ಮಾಡ್ಕೊಳ್ಳಿ. ಈ ಆ್ಯಪಲ್ಲಿ ಏನಾಗುತ್ತೆ ಅಂದರೆ 69 ಡೇಸ್ ಕಂಪ್ಲೀಟ್ ಆದಮೇಲೆ ಅಲ್ಲೇ ನಿಮಗೆ ಸರ್ಟಿಫಿಕೇಶನು ಬಂದ್ಬಿಡುತ್ತೆ.
ಪಾರ್ಟಿಸಿಪೇಟ್ ಮಾಡೋ ಸರ್ಟಿಫಿಕೇಟನ್ನು ಆಟೋಮೆಟಿಕ್ ಆಗಿ ಲಾಸ್ಟ್ ಡೇ ಆದ್ಮೇಲೆ 70th ಡೇ ನಿಮಗೆ ಸರ್ಟಿಫಿಕೇಟು ಬಂದ್ಬಿಡುತ್ತೆ. ಓಕೆ, ಈಗ ಏನೇನು ಹೇಳಬೇಕು ಅದೆಲ್ಲ ನಾನು ಹೇಳಾಯ್ತು. ಈ ಇಂಗ್ಯಾಂಗ್ ಚಾಲೆಂಜ್ ಅನ್ನೋದು ಫ್ರೀ, ನ್ಯಾವಿಗೇಷನ್ ಅಷ್ಟು ಏನು ಕಷ್ಟ ಇಲ್ಲ. ಒಂದ್ಸತಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿ ಆ ಪೋಸ್ಟ್ ಕ್ಲಿಕ್ ಮಾಡಿ ಒಳಗೆ ಬಂದರೆ ಡೈಲಿ ಅದು ಓಪನ್ ಮಾಡಬೇಕು, ಅಲ್ಲಿ ಪೋಸ್ಟ್ ಮಾಡಬೇಕು. ಮೆಸೇಜಸ್ ಅಲ್ಲಿ ಡೌಟ್ ಇದ್ರೆ ಯಾರೋ ಒಬ್ರು ಕ್ವಶನ್ ಹಾಕ್ತಾರೆ, ಯಾರೋ ಒಬ್ರು ಆನ್ಸರ್ ಕೊಡ್ತಾರೆ. ಇದೆಲ್ಲ ಒಂದೇ ಕಮ್ಯುನಿಟಿ. ಅದು ನಾನೇ ಎಲ್ಲದಕ್ಕೆ ಆನ್ಸರ್ ಕೊಡ್ಬೇಕಂತ ಏನಿಲ್ಲ. ಓಕೆ, ಸೊ ಈ ಆ್ಯಪು ನೆಕ್ಸ್ಟ್ 4 ಡೇಸ್ಗೆ ಕಂಪ್ಲೀಟ್ ಫ್ರೀ ಇರುತ್ತೆ ಆ ಕೂಪನ್. ಆಮೇಲೆ ಯಾರು ಒಳಗೆ ಬರ್ಬೇಕಂದ್ರೂ ನಾವು ಲಾಕ್ ಮಾಡಿಬಿಡ್ತೀನಿ. ಯಾಕಂದ್ರೆ ಇದು ಹೊಸದು, ಇದು ನಾವು ಕಲಿಬೇಕು, ಸ್ವಲ್ಪ ಟೈಮ್ ಆಗುತ್ತೆ ಅಂತ ನಾನು 4 ಡೇಸ್ ಟೈಮ್ ಕೊಡ್ತಾ ಇದ್ದೀನಿ. ಫ್ಯೂಚರಲ್ಲಿ 1 ಡೇನೇ ಇರುತ್ತೆ ಓಪನ್, ಮತ್ತೆ ಆಮೇಲೆ ಯಾರು ಜಾಯ್ನ್ ಆಗೋಕ್ಕೆ ಇಲ್ಲ. ಓಕೆ, ಈಗ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ, ಸೆಷನ್ ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ. ಇವತ್ತು ಬರೀ ಇಂಗ್ಯಾಂಗ್ ಚಾಲೆಂಜ್ ಬಗ್ಗೆ ಮಾತ್ರನೇ ಇರಬೇಕು, ಬೇರೆ ಯಾವ ಎಕ್ಸ್ಪೀರಿಯನ್ಸಸ್ ಶೇರಿಂಗ್ ಯಾವುದು ಬೇಡ ಮಾಸ್ಟರ್ಸ್. ಓಕೆ, ಫಾರ್ ನ್ಯೂ ಮೆಡಿಟೇಟರ್ಸ್ ಹೌ ದೇ ವಿಲ್ ಯೂಸ್ ಸೆಷನ್ ಇನ್ ಝೂಮ್ ಮೀಟಿಂಗ್. ಒಬ್ರು ಕ್ವಶನ್ ಕೇಳ್ತಾ ಇದ್ದಾರೆ, ನ್ಯೂ ಮೆಡಿಟೇಟರ್ಸ್ ಆದ್ರೆ ಈಗ ನಮ್ಮ ಮಾಸ್ಟರ್ಸ್ ಎಷ್ಟೋ ಜನ ಆಯ್ತಾ, ಅವರು ಅವಕಾಶ ಕೊಡ್ತಾ. ಶ್ರುತಿ ಅವರೇ ಮಾತು ಬರ್ತಾ ಇಲ್ಲ ಸರ್. ನಾನು ಲಕ್ಷ್ಮೀ ಮೇಡಮ್ ಹತ್ತಕ್ಕೆ ಹೋಗಿ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ ಸರ್. ಅಷ್ಟೇ. ಸುಮಾರು ಜನ ಆಲ್ರೆಡಿ ಇನ್ಸ್ಟಾಲ್ ಮಾಡಾಯ್ತು ಅಂದ್ರೆ ಅದು ವರ್ಕ್ ಆಗ್ತಾ ಇದೆ. ಇಲ್ಲ ಸರ್, ಇವತ್ತರಲ್ಲಿ ನಾಳೆ ಮಾಡ್ಕೊಂಬಂದು ಅದ್ರ ನಾನು ರೆಡಿ ಮಾಡಿಸ್ಕೊಂಡು ಅದೇ ಮಾಡ್ತೀನಿ ಸರ್. ನೀವು ಚಾಲೆಂಜ್ ಶುರು ಮಾಡ್ಬಿಡಿ. ಹೌದು ಸರ್. ಇನ್ನು ಒಂದಿತ್ತು ಸರ್, ಕೇಳ್ಬೋದಾ? ಕೇಳಿ ಸರ್. ನಾನು ಇವಾಗ ಆರೋಗ್ಯ ಸಮಸ್ಯೆಯಿಂದ ಇರ್ತಾರಲ್ಲ ಸರ್, ಅವ್ರಿಗೆ ನಾವು ಪಿರಮಿಡ್ ಕ್ಯಾಪ್ಗಳು ಮತ್ತೆ ಕಾಲ್ಗೆ ಹಾಕೊಳೋದು ಅದನ್ನ ನಾವು ಕನ್ಸಿಡರ್ ಮಾಡ್ಬೋದಾ ಸರ್? ಅವ್ರಿಗೆ ಕೊಡ್ಬೋದು ಮೇಡಮ್. ಅದೇ ಈಗ ನನಗೆ ಎಷ್ಟೋ ಮಂದಿ ಆಗಿದಾರಲ್ಲ ಸರ್, ನಾನೀಗ ಒಬ್ರಿಗೆ ಹಾಕಿದ್ ಸರ್. ಮೇಡಮ್ ಅವ್ರಿಗೆ ಫೋನ್ ಮಾಡಿ ನಾನು ಫೋನ್ ಪ್ಲೇ ಮಾಡಿಸಿದ್ದೀನಿ, ಅವ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಹಾಗೆ ಒಂದ್ ಸ್ವಲ್ಪ ತುಂಬಾ ಜನ ಇದ್ದಾರೆ ಸರ್, ಹಂಗೂ ನಾವು ತಗೊಂತೀವಿ ಅಂತ ಹೇಳ್ತಿದ್ದಾರೆ ಸರ್. ನಾನು ಕೊಡ್ಬೋದಂತ ನಿಮ್ಮೊಂದ್ ಮಾತು ಕೇಳಿ ನಾನು ಕೊಟ್ರಾಯ್ತು. ಕೊಡ್ಬೋದು ಮೇಡಮ್, ಅವ್ರಿಗೆ ಒಳ್ಳೇದಾಗ್ತಾ ಇದೆ, ವಾಸಿ ಆಗ್ತದೆ ಅಂದ್ರೆ ಪ್ರತಿಯೊಬ್ಬರಿಗೆ ನಾವು ಕೊಡ್ಬೋದು. ಹೌದು ಸರ್, ಅದೇ ಕೇಳ್ಕೊಬೋದು. ಓಕೆ, ಯಾರೊಬ್ಬರು ಕೂಪನ್ ನಾಟ್ ವ್ಯಾಲಿಡ್ ಅಂತ ಹೇಳ್ತಾ ಇದ್ದಾರೆ, ಅದು ಸ್ಪೇಸ್ ಕೊಡಬಾರದು. ಕರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಬೇಡಿ, ಏನು ಟೈಪ್ ಮಾಡಬೇಡಿ ಕೂಪನ್ಗೆ. ಡೋಂಟ್ ಡೂ ಎನಿ ಟೈಪಿಂಗ್ ಇನ್ ದ ಕೂಪನ್. ದ ಕೂಪನ್ ಇಸ್ ಆಕ್ಟಿವ್. ಓಕೆ, ಈಗಲೂ ನಾನು ಚೆಕ್ ಮಾಡ್ತೀನಿ, ಆಕ್ಟಿವ್ ಆಗಿದೆ. ಜಸ್ಟ್ ಆ ಕೂಪನ್ ನೀವು ಕಾಪಿ ಪೇಸ್ಟ್ ಮಾಡಿ, ಇಟ್ ವಿಲ್ ಹ್ಯಾಪನ್. ಎಸ್ 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 ಜಯಲಕ್ಷ್ಮಿ ಮೇಡಮ್. ಸಾವಿತ್ರಿ ಅವರ ಮಾತಾಡಿ. ಅದು ವಿಡಿಯೋ ಮಾಡ್ತಂದ್ರೆ ಸರ್ ಮಾಡಿ ಕಳಿಸ್ಲಿರ್ತಾರ ಒಂದ್ಸಲ. ಆಯ್ತು ಮಾತಾಡಿ. ಸರ್ ಎಲ್ಲ ಕನ್ನಡದಲ್ಲಿ ಹಾಕ್ಬಿಡಿ ಸರ್, ನಮ್ಗೆ ನಂಗೆ ಇಂಗ್ಲಿಷ್ ಅರ್ಥ ಆಗಲ್ಲಪ್ಪ. ನಾನು ಕನ್ನಡ ವರ್ಜನ್ ನಾನು ಕೊಡ್ತೀನಿ. ಒಳ್ಳೆ ಇದ್ರಿ ಕರೆಕ್ಟ್. ಲಲಿತಾ ಮೇಡಮ್. ನಮಸ್ತೆ ಸರ್. ನಾನು ಬ್ಯಾಂಕಿಗೆ ಹೋಗಿ ಕೆಲಸ ಮಾಡೋರು. ಹಂಗಾಗಿ ನನಗೆ ಬೆಳಗ್ಗೆ 9 ಗಂಟೆಗೆ ಬ್ಯಾಂಕ್ ಹೋದ್ರೆ ಸಾಯಂಕಾಲ 7:30 8 ಗಂಟೆ ಮನೆಗೆ ಬರ್ತೀನಿ. ಹಂಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣನೇ 1 ಅವರ್ ನಾನು ಧ್ಯಾನ ಮಾಡ್ತೀನಿ. ಮತ್ತೆ ಬ್ಯಾಂಕಿಗೆ ಹೆಂಗಿದ್ರು ನಡ್ಕೊಂಡು ಹೋಗ್ತೀನಲ್ವಾ, ಅದೇ ವಾಕಿಂಗ್ಗೆ ಹಾಕ್ಬೋದಾ? ಅಷ್ಟೇ, ಅದು ವಾಕಿಂಗ್ ಅಲ್ವಾ? ಸರಿ ಸರಿ. ವಾಕಿಂಗ್ ಅಂತ ಹೇಳಿ ವಾಕಿಂಗ್ ಮಾಡೋದು ವಾಕಿಂಗ್ ಅಲ್ಲ. ನೀವು ಬ್ಯಾಂಕ್ ನಡ್ಕೊಂಡು ಹೋಗ್ತಾರೆ, ಅದು ವಾಕಿಂಗ್ ಅಲ್ವಾ? ಅದೇ ಎಕ್ಸರ್ಸೈಸ್ ಆಯ್ತು. ಸ್ವಾಧ್ಯಾಯ ನಾನು ರಾತ್ರಿ ಹೊತ್ತು ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ ಆಫೀಸಿಂದ ಬಂದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀನಿ. ಅದು ಒಂದು ನಾನು ಥಿಯಾಸಫಿ ಮೆಂಬರ್ ಆಗಿರೋದ್ರಿಂದ ಅದೇ ಬುಕ್ಸ್ ನಾನು ಓದ್ಬಿಟ್ಟು ಸದ್ಯ ಮಾಡಿ. ಈಗ ಬ್ಯಾಂಕ್ ಅಲ್ಲಿನೋ ನಿಮ್ಗೆ ಲಂಚ್ ಬ್ರೇಕ್ ಬಂದ್ರೆ 10 ನಿಮಿಷ 10 ಪೇಜ್ ಓದ್ಬಿಡಿ. ಕಸ್ಟಮರ್ ಇರ್ತಾರೆ ಸರ್. ಆಯ್ತಾಯ್ತು, ಜಾಬ್ ತೊಂದರೆನೇ ಮಾಡಬಾರ್ದು. ಫ್ರೀ ಇದ್ರೆ ಮಾಡಿ, ಇಲ್ಲಾಂದ್ರೆ ಆಫ್ಟರ್ ದ ಜಾಬ್. ರೈಟ್ ಮೇಡಮ್, ಗುಡ್, ಆಲ್ ದ ಬೆಸ್ಟ್. ಈಗ ಆ್ಯಪು ದಯವಿಟ್ಟು ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಲ್ಲಿ ಆ್ಯಪಲ್ಲಿ ಚಾಟ್ಸ್ ಇರುತ್ತೆ, ಅಲ್ಲೇ ನೀವು ಕ್ವಶನ್ಸ್ ಕೇಳ್ಬೋದು, ಯಾರೋ ಒಬ್ರು ಆನ್ಸರ್ ಕೊಡ್ತಾ ಇರ್ತಾರೆ. ಓಕೆ, ಶೈಲಾ ಮೇಡಮ್ ಫ್ರಮ್ ಬಳ್ಳಾರಿ.
ನಮಸ್ತೆ ಸರ್, ನಮಸ್ತೆ. ಹೇಗಿದ್ದೀರಾ? ಡೋಂಟ್ ಆಸ್ಕ್ ದಟ್ ಕ್ವೆಶ್ಚನ್. ಯು ವಿಲ್ ನೋ. ಸಾರಿ. ಯಂಗ್ ಚಾಲೆಂಜರ್ಸ್ ಇಂದ ಎಷ್ಟೋ ಏನೇರ್ ಮೆಸೇಜ್ ಎಲ್ಲ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಿದ್ರೆ ಎಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳು ಸರ್. ಮತ್ತೆ ಡೌಟ್ಸ್ ಅಂತ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಹೇಳಿದ್ರೆ. ಮತ್ತೆ ಇವಾಗ ಮೇಡಮ್ ಕನ್ನಡದಲ್ಲಿ ಕೂಡ ಹಾಕಂತ ಹೇಳಿದ್ರಲ್ವಾ, ಸೊ ಕನ್ನಡದಲ್ಲಿ ಕೂಡ ಮಾಡ್ಬೋದು. ನಾನು ಅದೆಲ್ಲ ಟೈಪ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. ಬಂದ್ಮೇಲೆ ನಮ್ಮನೆಯವರು ಮಕ್ಕಳ ಜೊತೆ ಆ ಥರ ಮಾಡ್ಕೊತೀನಿ ಸರ್. ಸಾಧನೆ ಕಂಪಲ್ಸರಿ ಮಾಡಲೇಬೇಕು, ಮೆಡಿಟೇಷನ್ ಮಾಡಬೇಕು, ಮೌನ್ ಮೆಡಿಟೇಷನ್ ಮಾಡಬೇಕು. ಮತ್ತೆ ಸಾಂಗ್ಸ್ ಬರಲ್ಲ ಸರ್, ಹೇಗೆ ಮತ್ತೆ ಕಲಿಯಕ್ಕೆ ಸಾಧ್ಯ? ಏನಾದರೂ ಚಿಕ್ಕ ಚಿಕ್ಕ ಶ್ಲೋಕಸ್ ಆದರೂ ಸ್ಟಾರ್ಟ್ ಮಾಡ್ಬೋದು. ಇಲ್ಲ, ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡೋದೇ ಒಂದು ದೊಡ್ಡ ವಿಷಯ. ಶ್ರೀಕೃಷ್ಣ ಪರವಾಗಿಲ್ಲ, ಅದು ಸಾಪಸ್ವರ ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ. ಅಂತ ಗೈಡೆಡ್ ಮಾಸ್ಟರ್ಲಿಂದ ಎಷ್ಟೋ ಸಾಧನೆಗಳಿಗೆ ಅನುಕೂಲ ಮಾಡ್ಕೊಡ್ತಾರೆ. ತುಂಬಾ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇಷ್ಟು ಜನ ನಾವು ಹೇಳೋದು ಕೇಳಿ ಏನೋ ಪ್ರಯತ್ನ ಮಾಡ್ತಾ ಇದ್ದಾರಲ್ವ, ಅದು ಗ್ರೇಟ್. ಜನನ ಇಲ್ಲ ಅಂದ್ರೆ ನಾನೇ ಏನ್ ಮಾಡ್ತದೆ. ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಎಸ್ ಮೇಡಮ್. ಅದೇ ಸರ್, ಮ್ಯೂಸಿಕ್ ಹಾಕಿದ್ದೀರಾ? ನಾವು ಶಾಂತಲಾ ಮೇಡಮ್ ಹತ್ರ ಕಲಿತಾ ಇದ್ದೀವಿ ಶ್ಲೋಕ ಅದೆಲ್ಲ. ಅದನ್ನೇ ನಾವು ಇದ್ ಮಾಡ್ಕೋಬೋದಾ, ಅಥವಾ ನಾನು ಯಾವ್ದಾರ ಮ್ಯೂಸಿಕ್ ಟೀಚರ್ ಹತ್ರ ಹೋಗ್ಲದಾ? ಮ್ಯೂಸಿಕ್ ಟೀಚರ್ಸ್ ಯಾರು ಬೇಡ. ಓಕೆ ಸರ್, ನಾವು ಈಗ ಕಲ್ತ್ಕೊಂತ ಇದೀವಿ ಶಾಂತಲಾ ಮೇಡಮ್ ಹತ್ರ. ವಾರಕ್ಕೆ 3 ಕ್ಲಾಸ್. ಬೆಸ್ಟ್. ಈಗ ವಾರಕ್ಕೆ 7 ಕ್ಲಾಸ್ ಆಗ್ತದೆ. 3 ಅಲ್ಲಿ ಹೋಗಿ ಮತ್ತೆ 7 ಕ್ಲಾಸ್ ನೀವು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಆಯ್ತು ಸರ್, ಅದನ್ನ ಹಾಕೊಳ್ತೀನಿ. ಥ್ಯಾಂಕ್ ಯು. ಓಕೆ ಮಾ, ವೆರಿ ಗ್ರೇಟ್. ಎನಿ ಡೌಟ್ಸ್ ಎನಿಬಡಿ ಹ್ಯಾವ್, ಪ್ಲೀಸ್ ಆಸ್ಕ್ ಓನ್ಲಿ ಟು ಇಂಗ್ಯಾಂಗ್. ಏನೇ ಕ್ವಶನ್ಸ್ ಇರೋ ಕೇಳಿ. ಮಂಜುಳಾ ಮೇಡಮ್. ಹೇಗ ಮಂಜುಳಾ? ಅವ್ರಿಗೆ ಇಬ್ರು ನಮ್ ಕನ್ನಡ ಒಂದ್ 2 ಕ್ವಶನ್ ಕೇಳ್ಬಿಟ್ರು. ಸಂಗೀತ ಅಥವಾ ಯಾವ್ದಾದ್ರು ಬುಕ್ಸ್ ಓದಿ ಆಡ್ತಾರೆ ಹೇಳ್ಬೋದಾ ಏನು ಅಂತ ಕೇಳಿದೆ. ಒಂದು ಕನ್ನಡದಲ್ಲಿ ಹಾಕ್ತೀರಾ ಸರ್, ನಾವ್ ಇಂಗ್ಲಿಷ್ ಆದ್ರೆ ಕಷ್ಟ ಆಗುತ್ತೆ ಅಂತ. ಹಾಕ್ತೀನಿ, ಎಲ್ಲ ಟ್ರಾನ್ಸ್ಲೇಟ್ ಮಾಡಿ. ನಂಗೆ ಅವ್ರಿಬ್ರು ಕೇಳಿದ್ರೆ ಸರ್, ನಮ್ಮನೇಲಿ 5 ಜನ ಧ್ಯಾನ ಬರ್ತಿದಾರೆ ಸರ್. ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದೀನಿ, ಅದನ್ನ ಹಾಕ್ಬೋದಾ ಸರ್? ಅದು ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಗುಡ್. ಓಕೆ, ಹೇಮಲತಾ ಅವ್ರೆ ಮಾತಾಡಿ. iOS ಅಲ್ಲಿ ಕೇಳಿಸ್ತಾ ಇದೆ. ಈಗ ಅಶ್ವಿನಿ ಅವರೇ ಮೆಸೇಜ್ ಮಾಡಿದ್ರು, ದೇರ್ ನೋ ಆಪ್ಷನ್ ಟು ಅಪ್ಲೋಡ್ ಇನ್ iOS. ಇಟ್ಸ್ ಓಕೆ. ಆಪ್ಷನ್ ಇಲ್ಲ ಅಂದ್ರೆ ಜಸ್ಟ್ ಮೆಸೇಜ್ ಮಾಡಿ, ಐ ಹ್ಯಾವ್ ಡನ್ ದಿಸ್ ಅಂತ ಅಷ್ಟೇ. ಹೇಮಲತಾ ಅವರೇ ಮಾತಾಡಿ. ಸರ್, ಇದು ಆನಾಪಾನಸತಿ ಮೆಡಿಟೇಷನ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಬೇರೆ ಯಾವ್ದು ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಸೊ ಅಫರ್ಮೇಷನ್ ಅಂತ ಹೇಳ್ಕೋಬಹುದಾ ಸರ್? ಅಫರ್ಮೇಷನ್ಸ್ ಅನ್ನೋದು ಮೇಡಮ್, ಅಫರ್ಮೇಷನ್ ಮೆಡಿಟೇಷನ್ ಅಲ್ಲ. ಅಫರ್ಮೇಷನ್ಸ್ ಅನ್ನೋದು ನಾವು ಕೇಳ್ಕೊಳ್ಳೋದು ಒಂದು ಇಚ್ಛಾ. ಈಗ ಅಫರ್ಮೇಷನ್ಸ್ ಎಲ್ಲಿಂದ ಬಂದಿದೆ ಗೊತ್ತಾ? ಈಗ ಧ್ಯಾನ ಮಾಡೋಕೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ನನಗೆ ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು. ಈಗ ಅದೇ ವಿಷಯ ಮಾಸ್ಟರ್ ನನಗೆ ಇದು ಬೇಕು, ಅದು ಬೇಕು ಅಂತ ಧ್ಯಾನ ಮಾಡ್ತಾ ಇದ್ದಾರೆ ಅಷ್ಟೇ. ಅದೇ ಮೈಂಡ್ ಸೆಟ್ ಇಂದ ಬಂದವರು ಈ ಅಫರ್ಮೇಷನ್ ಇಟ್ಕೊಂಡು ಕೂತ್ಕೊಳ್ತಾರೆ. ನೀವು ಕೇಳಿ, ನಿಮ್ಗೆ ಏನ್ ಬೇಕಂದ್ರೂ ಕೇಳಿ. ಆದ್ಮೇಲೆ ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ್ದು ಇರಬಾರ್ದು ಮೈಂಡ್ ಅಲ್ಲಿ. ಧ್ಯಾನ ಕುತ್ಕೊಂಡು ಕೇಳ್ತಾ ಇದ್ರೆ ಧ್ಯಾನನೇ ಅಲ್ಲ. ಓಕೆ ಸರ್. ಮತ್ತೆ ಮ್ಯೂಸಿಕ್ ಬಗ್ಗೆ ನಾವು ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆ ಥರ ಕಲಿಬೋದಾ ಸರ್? ಕಲಿಬೇಕು. ಐ ಮೀನ್ ಅದೇ ಯಾರ ಹತ್ರನೂ ಕಲಿಯಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರಂಗ ಸರ್. ಇವಾಗ ಸಂಗೀತ ಕಲಿಯೋಕೆ ಹೋಗ್ಬೇಡಿ ಅಂತ ನಾನು ಹೇಳಿದ್ದೀನ? ಅಂದ್ರೆ ಸರ್, ಇವಾಗ ಮ್ಯೂಸಿಕ್ ಕಲಿಯೋದಕ್ಕೋಸ್ಕರ ಎಲ್ಲೂ ಹೋಗೋದು ಬೇಡ, ಮನೇಲೆ ಇದು ಮಾಡಿ ಅಂತ ಹೇಳಿದ್ರಲ್ಲ ಸರ್, ಅದು ಹೇಳಿದೀನಿ. ಬಟ್ ಬೇಕಂದ್ರೆ ಹೋಗಿ. ನಾನು ಹೋಗ್ತಾ ಇದ್ದೀನಿ, ನಾನು ಸಂತೂರ್ ಕಲಿತಾ ಇದ್ದೀನಪ್ಪ. ಅಂದ್ರೆ ಇದು ರೂಲ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಹೋಗೋಕ್ ಆಗಲ್ಲ, ಅಲ್ಲಿ ಹಣ ಕೊಡೋಕ್ ಆಗಲ್ಲ. ಅವರು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಮಾಡಿ ಮಾಡ್ಕೊಳ್ಳಿ. ಇಲ್ಲ, ಇದೊಂದು ಅವಕಾಶ, ನಾನು ಸಂಗೀತ ಕಲಿತೀನಿ, ಹಿಂದೂಸ್ತಾನಿ ಆಗ್ಲಿ, ಒಂದು ಕರ್ನಾಟಕ ಆಗ್ಲಿ, ಇಲ್ಲಾಂದ್ರೆ ಭಕ್ತಿ ಹಾಡುಗಳಾಗ್ಲಿ ಅಂದ್ರೆ ಹೋಗಿ, ದಯವಿಟ್ಟು ಹೋಗಿ ಕಲ್ತ್ಕೊಳ್ಳಿ ಬೇಡ. ಮತ್ತೆ ಅದು ಬೇಕು ನೀವು ಅದು ಆಡ್ಬೇಕು ನೀವು. ಓಕೆ ಸರ್. ಸರ್, ಮತ್ತೆ ವಾಕಿಂಗ್ ಅದ ಹೇಳಿದ್ದಲ್ಲ ಸರ್, ಅದರ ರಿಪ್ಲೇಸ್ಮೆಂಟ್ ಎಕ್ಸರ್ಸೈಸ್ ಆಗ್ಬೋದಾ ಸರ್? ಆಗ್ಬೋದು. ಓಕೆ ಓಕೆ ಸರ್. ಒಂದು ಲಾಸ್ಟ್ ವರ್ಡ್ ಸರ್. ಸರ್, ನಾನು ಹೊಸದಾಗಿ ಜಾಯ್ನ್ ಆಗಿರೋದು ಸರ್. ಇನ್ಯಾಂಗ್ ಅಂದ್ರೆ ಅದು ಒಂದು ವರ್ಡನ್ ಮೀನಿಂಗ್ ಗೊತ್ತಾಗಿಲ್ಲ ಸರ್. ಹಿಂಗ್ ಅಂದ್ರೆ ಶಿವ, ಯಾನ್ ಅಂದ್ರೆ ಪಾರ್ವತಿ, ಶಿವ ಪಾರ್ವತಿ ಅಷ್ಟೇ.
ಓಕೆ 69 ದಿಶಗಳು ನಾವು ಶಕ್ತಿ ಮತ್ತೆ ಶಿವ ಅಂದ್ರೆ ಟ್ರೂತ್ ಎನರ್ಜಿ ಜೊತೆ ಇರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಆಶಾ ಅವರೇ ಮಾತಾಡಿ ಕ್ವಿಕ್. ನಮಸ್ತೆ ಸರ್. ಸರ್ ನೀವು ಚಾಲೆಂಜಿಂಗ್ ಹೇಳಿದ್ರಲ್ಲ, ಅದ್ರಲ್ಲಿ ಎಲ್ಲ ವಿಡಿಯೋ ಮಾಡಿ ಹಾಕ್ಬೇಕಾ ಅಥವಾ ಸರ್? ಇಲ್ಲ ಯಾವ್ದು ಬೇಡ. ನೀವು ಮೆಸೇಜ್ ಮಾಡಿದ್ರು ಓಕೆ, ಫೋಟೋ ಹಾಕಿದ್ರು ಓಕೆ, ವಿಡಿಯೋ ಹಾಕಿದ್ರು ಓಕೆ, ನೀವು ಮಾಡಿದ್ರೆ ಸಾಕು. ಮತ್ತೆ ಓಕೆ ಸರ್, ಥ್ಯಾಂಕ್ ಯು ಸರ್. ಸಂಗೀತನ ಸರ್ ಫೋಟೋದಲ್ಲೇ ಇದು ಫೋನ್ ಅಲ್ಲೇ ಇದ್ರಲ್ಲಿ ಮಾಡ್ಕೊಂಡು ಕಲಿಬಹುದಲ್ಲ ಸರ್? ಓಕೆ ಸರ್, ಥ್ಯಾಂಕ್ ಯು ಸರ್. ಆಗಿದ್ರೆ ಒಬ್ಬ ಗುರುವನ್ನ ಹುಡುಕಿ ಹೋಗಿ ಕಲ್ತ್ಕೊಳ್ಳಿ, ಇದೊಂದು ಅವಕಾಶ ನಮಗೆ. ಇಲ್ಲ ಅಂದ್ರೆ ನೀವೇ ಆನ್ಲೈನ್ ಅಲ್ಲಿ ನೋಡಿ ಕಲೀರಿ, ಇಲ್ಲಾಂದ್ರೆ ಓನ್ ಸಂಗೀತ ಸೃಷ್ಟಿ ಮಾಡಿ. ಶಾಂತ ಅವರೇ ಮಾತಾಡಿ. ಬಸಂತಿ ಅವರೇ ಒಬ್ಬರೇ ಇಬ್ಬರಲ್ಲ. ಹೇಳಿ ಮಾ. ಸರ್ ನಮಸ್ತೆ ಸರ್. ಈಗ ನೀವು ಹೇಳಿರೋದು ಆ್ಯಪ್ ಇಲ್ಲಿದೆಯಾ ಸರ್? ಇಲ್ಲಿ ಎಲ್ಲಿ ಈಗ ಈ ನಮ್ಮ ಈ ಮೊಬೈಲಲ್ಲಿ ಇದೆಯಾ ಸರ್ ಇದು? ಇನ್ಸ್ಟಾಲ್ ಮಾಡ್ಕೋಬೇಕು. ಓ ಇದೆಯಾ? ಸರಿ ಸರ್, ಮಾಡ್ಕೋತೀನಿ. ಈಗ ನೀವು ಹೇಳಿರೋದು ಎಲ್ಲ ಹವ್ಯಾಸಗಳು ನನ್ನ ಹತ್ರ ಇದೆ ಸರ್. ಹಾಗಾಗಿ ಧ್ಯಾನದಂದು 3 ವರ್ಷ ಆಯಿತು ಮೇಡಮ್ ಹತ್ರ, ಅನಿತಾ ಮೇಡಮ್ ಹತ್ರ ಬಂದು. ಆದರೆ ನನಗೆ ನಿದ್ದೆ ಥರ ಆ ಥರ ಹೊಟ್ಟೋಗ್ಬಿಡ್ತೀನಿ ವಿನಃ ಮತ್ತೇನೂ ಆಗಿಲ್ಲ ಸರ್. ನನಗೆ 3-4ನೇ ವರ್ಷ ಸರ್ ಇದು ನನಗೆ ಅಷ್ಟೇ. ಅದೊಂದು ಕಡಿಮೆ ಆಗಿದೆ ಸರ್. ಇನ್ನೆಲ್ಲ ಕರೆಕ್ಟಾಗಿ ನೀವು ಹೇಳಿರೋದೆಲ್ಲ ನಾನು ಮಾಡ್ತಾ ಇದ್ದೀನಿ ಸರ್. ಈಗ ಧ್ಯಾನಿಗಳಿಗೆ ಈಸಿಯಾಗಿ ಮೆಡಿಟೇಷನ್ ಡೀಪ್ ಆಗಿ ಹೋಗೋಕೆ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಟಾಪಿಕ್ಸ್ ಅಲ್ಲಿ ನಾನು ಎಲ್ಲರಿಗೂ ಹೇಳ್ತೀನಿ. ಸರಿ ಸರ್. ಅದೆಲ್ಲರಿಗೂ ಅನುಕೂಲ ಮಾಡೋಕೆ ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ನಾನು. ಓಕೆ, ಬಟ್ ಈ ಚಾಲೆಂಜ್ ಅಂದ್ರೆ ಈಗ ನೋಡಿ ಸುಮಾರು 1000 ಜನ ಮಾಡ್ತಾ ಇದ್ರು. ಎಲ್ಲರೂ ಪ್ರತಿ ದಿವಸ ಒಂದೇ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತಾರೆ. ಈ ಟೈಮಲ್ಲಿ ನೀವು ಚಾಲೆಂಜ್ ಮಾಡಿದ್ರೆ ಈಸಿಯಾಗಿ ಮಾಡೋಕೆ ಸಾಧ್ಯ ಆಗುತ್ತದೆ. ಓಕೆ, ಹಾ ಸರ್, ಗೊತ್ತಾಯ್ತು. ಮಾಡಿ ಹೌದು ಸರ್. ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ಬೇಕು ನಾವು. ಸರ್ ಅಯ್ಯೋ ಎಷ್ಟು ಮಾಡ್ತೀನಿ ಅಂದ್ರೆ ಅಪ್ಪ ತುಂಬಾನೇ. ನಿಮ್ದು ಅದಕ್ಕೆ ಇವಾಗ ನಿಮ್ದಕ್ ಸೇರ್ಕೊಂಡಿದ್ದು, ನಿಮ್ದಕ್ ಬಂದಿದ್ದು. ಅಯ್ಯೋ ಇವ್ರಂತೂ ನನಗೆ ಆ ಥರನಾದ್ರೂ ಹೋಗ್ತೀವಿ ಏನೋ ಹಾಡು ಬಿಡ್ಕೊಂಡು ಬಂದ. ಯೋಗ ಮತ್ತೆ ವಾಕಿಂಗು, ಡೈರಿ ಬರೆಯೋ ಹವ್ಯಾಸ, ಹಾಡೋದು ಎಲ್ಲ ಇದೆ ಸರ್ ನನ್ನ ಹತ್ರ. ಅದನ್ನೆಲ್ಲ ಮಾಡ್ಬೇಕಾ ಸರ್? ಹೇಳಿದ್ರಲ್ಲ ಈಗ ಮಾಡ್ತೀನಿ ಬಿಡಿ ಸರ್, ಗೊತ್ತಾಯ್ತು. ಥ್ಯಾಂಕ್ ಯು ಶಾಂತಾ ಮೇಡಮ್. ಜ್ಯೋತಿ ಅವರೇ ಮಾತಾಡಿ. ಎಲ್ಲ ಪ್ರೇಮ್ ನಮಸ್ಕಾರ. ನಮಸ್ತೆ ಸರ್. ಇವಾಗ ಮ್ಯೂಸಿಕ್ ಅಂದ್ರಲ್ಲ ಸರ್, ಇವಾಗ ನನ್ನ ಮಗ ಕೀಬೋರ್ಡಿಗೆ ಹೋಗ್ತಾನೆ, ಅವನಿಂದ ಕಲಿತಾ ಇದ್ದೀನಿ. ಅವ್ನು ಕ್ಲಾಸ್ ಮುಗಿಸ್ಕೊಂಡ್ ಬರ್ತಾನೆ, ನನಗೆ ಆಫೀಸ್ ವರ್ಕ್ ಸಲುವಾಗಿ ಸ್ಯಾಟರ್ಡೆ ಸಂಡೇ ಕಲಿತಾ ಇದ್ದೀನಿ. ಬಟ್ ನಂಗೆ ವಚನ ಹಾಡೋದು, ಭಾವಗೀತೆ ಅವ್ರು ಹಾಡೋದು ಅಂದ್ರೆ ತುಂಬಾ ಇಷ್ಟ. ಕುವೆಂಪು ಅವರು, ಬೇಂದ್ರೆ ಅವ್ರದ್ದು. ಅಷ್ಟ್ ಮಾಡಿದ್ರೆ ಸಾಕಲ್ಲ ಸರ್? ಸಾಕು ಸರ್, ಬಹುದಲ್ಲ. ಉಮೇಶ್ ಸರ್. ನಮಸ್ಕಾರ ಸರ್. ಅದ್ಭುತವಾಗಿದೆ ಪ್ರೋಗ್ರಾಮ್ ಎಲ್ಲ ನಾನು ಮಾಡ್ತಾನೆ ಇದ್ದೀನಿ ಸರ್. ಅವತ್ತು ಇದುವರೆಗೂ ಬಿಟ್ಟೇ ಇಲ್ಲ. ಫಸ್ಟ್ 1ರಿಂದ ಇದುವರೆಗೂ ಮಾಡ್ತಾನೆ ಇದ್ದೀನಿ ಸರ್ ಎಲ್ಲಾನು. ಅಂದ್ರೆ ರೈಟಿಂಗ್ ಒಂದು ಬರುತ್ತಾ ಇಲ್ಲ, ಇನ್ ಬಗ್ಗೆ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದೀನಿ. ನಾನು ಕಾಯ್ಕೊಂಡಿದ್ದೇನೆ ನೀವು ಹೇಳ್ತೀರಾ ಅಂತ ಹೇಳ್ಬಿಟ್ಟು. ನಾನು ಅವ್ರಿಗೂ ಚೈತ್ರ ಮೇಡಮ್ ಕೇಳಿದೆ ನಿನ್ನೆ, ಇನ್ನ ಆಲ್ರೆಡಿ ಬಂದಿದೆ ಸರ್ ಅಂತ ಹೇಳಿದ್ರು. ಆಯ್ತು, ತುಂಬಾ ಸಂತೋಷ ಸರ್. ನಾನು ಮಾಡ್ತಿದ್ದೆ. ಆದ್ರೆ ನನಗೆ ರಾಜ್ಕುಮಾರ್ ಅವ್ರ ಸಂಗೀತ ಅವ್ರು ಆಡ್ಬೋದಲ್ಲ ಸರ್? ಆಡ್ಬೋದು. ಅದೊಂದು ಅನ್ಕೊಂಡಿದ್ದೇವೆ. ಅದೊಂದು ಆಡ್ಬೋದು ಅನ್ಕೊಂಡು ಮಾಡಿದೆ ಸರ್. ಕೇಳಿದೆ ಸರ್, ರಾಜ್ಕುಮಾರ್ ಸಾಂಗ್ ಇರುತ್ತಲ್ವಾ, ಅದೊಂದು ಆಡ್ಬೋದು ಅಂತ ಕೇಳಿದೆ ಸರ್. ಎಲ್ಲ ಅದ್ಭುತವಾಗಿದೆ ಸರ್, ಚೆನ್ನಾಗಿದೆ ಸರ್. ಇಷ್ಟು ದಿನ ನಾನು ಮಾಡ್ತಾನೆ ಇದ್ದೀನಿ. ಇನ್ನು ಇವತ್ತಿಂದ ಶುರು ಮಾಡ್ಕೊಂತೀನಿ ಸರ್. ಆಯ್ತಾ ಸರ್? ಧನ್ಯವಾದಗಳು ಸರ್ ಎಲ್ಲರಿಗೂ. ಜೈ ಓ ಪತ್ರಿಜಿ, ಜೈ ಓ ಪತ್ರಿಜಿ. ಓ ಪತ್ರಿಜಿ. ಮೀನಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾ. ಸರ್ ಅದೇ ನನಗೂ ಅದು ಕಾರ ಬೇಕಿತ್ತು ಸರ್. ಹೇಳಿದ್ರಿ ಇದು ನನಗೆ ಸಾಂಗ್ ನನಗೆ ಇದುವರೆಗೂ ರೂಢಿ ಇಲ್ಲ ಸರ್. ನಾನು ಈಗ ಹೊರಗಡೆ ಹೋಗೋದಕ್ಕೂ ನನಗೆ ಅವಕಾಶ ಇಲ್ಲ. ಅಂದ್ರೆ ನಾನು ವರ್ಕ್ ಲೋಡ್ ಇಲ್ಲ. ಹಾಗಾಗಿ ನಾನು ಮನೇಲೇನೆ ಇದು ಫೋನಲ್ಲೇ ನೋಡ್ಕೊಂಡು ಆದಷ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಅದು ರಾಂಗ್ ಇದ್ರು ಅಡ್ಜಸ್ಟ್ ಆಗ್ಬೇಕು. ಅದಕ್ಕೋಸ್ಕರ ಇಲ್ಲ ಮೇಡಮ್, ನೀವು ಮನೆಯಲ್ಲೇ ಮಾಡ್ಕೋಬಹುದು. ಅಲ್ಲ, ಪ್ರತಿಯೊಂದನ್ನು ಅಪಸ್ವರ ಅಂದ್ರೆ ಸ್ವರ ಬರುತ್ತೆ. ಹೌದು ಸರ್, ಅದನ್ನೇ ಅಂತ ಮಾಡಿದೆ ಸರ್. ಇವತ್ತು ಮೇಡಮ್ ಹೆಲ್ಪ್ ತಗೊಂಡು ನಾನು ಅದು ಡೌನ್ಲೋಡ್ ಮಾಡ್ಕೊಂತೀನಿ. ಯಾರ ಹತ್ರ ನೀವು ಮಾತಾಡಿದ್ರು ಎಲ್ಲರೂ ಸಹಾಯ ಮಾಡ್ತಾರೆ ಮೇಡಮ್. ದಟ್ ಇಸ್ ಪಿರಮಿಡ್ ಸೊಸೈಟಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಓಕೆ, ತುಂಬಾ ಹ್ಯಾಂಡ್ ರೈಸಸ್ ಬರ್ತಾನೆ ಇದೆ. ಓಕೆ, ಇನ್ನೊಂದು 5-6 ತಗೊಳ್ಳೋಣ. ಶ್ರೀವಿದ್ಯಾ ಅವರೇ ಬೇಗ, ಇನ್ನೊಂದು 5 minutes ಐ ಆನ್ಸರ್ ಅವ್ರ ಕ್ವಶನ್. ಸರ್, ಇವಾಗ ಓವನ್ ಫುಡ್ಸ್ ಅಂತಂದ್ರೆ ಇದು ಬ್ರೆಡ್, ಬಿಸ್ಕೆಟ್ ಆ ತರದ್ದು ಏನೋ ತಿನ್ನಂಗಿಲ್ಲ ಸರ್? OTG ಓವನ್ ಬೇರೆ, ಮೈಕ್ರೋವೇವ್ ಓವನ್ ಬೇರೆ.
OTG ತಿನ್ಬೋದು, ಮೈಕ್ರೋವೇವ್ ಮಾತ್ರ ಬೇಡ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸರ್ ನಮಸ್ತೆ. ಹೇಳಿ. ಸರ್ ನಮಸ್ತೆ. ಸರ್ ನೀವು ಏನೇನ್ ಹೇಳಿದ್ರೆ ಎಲ್ಲ ನನ್ನ ಒಳಗಿತ್ತು ಸರ್. ಅದೆಲ್ಲ ಈಗ ಸಂಗೀತ ಅಂದ್ರೆ ಈಗ ಎಲ್ಲ ಕೇಳ್ತಿದ್ದಾರೆ ನಾವು ಮನೆಯಲ್ಲೇ ಕಲಿಬೋದಾ ಅಂತೆಲ್ಲ. ಈಗ ನಾನು ಪತ್ರಿಜಿ ಅವ್ರದ್ದು ವಿಡಿಯೋ ನೋಡ್ದೆ, ಲತಾ ಮಂಗೇಶ್ಕರ್ದು ಆಡಕ್ಕಾಗುತ್ತೆ ಅಂದ್ರೆ ನಿಮ್ಗೆ ಯಾಕೆ ಆಡಕ್ಕಾಗಲ್ಲ ಅಂತ. ಅವತ್ತಿಂದ ಇದ್ದಾನೆ, ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ದಾವೆ, ಪ್ರಯತ್ನ ಇಲ್ಲ ಅಷ್ಟೇನೆ. ಆ ಪ್ರಯತ್ನನ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಸರ್. ಮಾಡ್ಬೇಕು, ಆಡ್ಬೇಕು, ಹೆಂಗ್ ಬರುತ್ತೋ ಹಂಗೆ ಆಡೋಣ ಅಂತ. ಆಡ್ತಾ ಆಡ್ತಾ ಅವ್ನ್ ಚೆನ್ನಾಗಾಗ್ತಿದೆ ಸರ್ ಸಾಂಗ್ಸ್ ಎಲ್ಲ. ಸ್ವರದಿಂದಾನೇ ಸ್ವರ ಬರುತ್ತೆ. ಯಾರು ತಪ್ಪು ಸರಿ ಅಂತ ಏನಿಲ್ಲ, ಅಪಸ್ವರ ಅಷ್ಟೇ, ಕಲಿತಾ ಇದೀವಿ ಅಷ್ಟೇ. ತಪ್ಪುಗಳು ಅನ್ನೋದು ಏನಿಲ್ಲ ಸರ್. ಇನ್ನೊಂದು ನನ್ಗೆ ಸರ್ ಮೆಡಿಟೇಷನ್ ಮಾಡ್ತಾ ನಾನು 5 months ಆಯ್ತು. ನನ್ಗೆ ಬಾಡಿ ಎಲ್ಲ ಎಕ್ಸ್ಟೆಂಡ್ ಆಗೋ ತರ ಎಲ್ಲ ಆಗ್ತಾ ಇರುತ್ತೆ ಸರ್. ಇನ್ನೂ ಆಗ್ತಾನೆ ಇದೆ. ದೇವಸ್ಥಾನದ ಹತ್ರ ಹೋಗಿ ಕುತ್ಕೊಂಡ್ರು ಫುಲ್ ಏನೋ ಆಂಜನೇಯ ತರ ಹೈಟ್ ಆಗೋ ತರ ಆಗೋದು, ಮತ್ತೆ ಫುಲ್ ಒಂಥರ ಎನರ್ಜೀಸ್ ಜಾಸ್ತಿ ಅಂತ ಇದೆ ಅಷ್ಟೇ, ಬೇರೆ ಏನಿಲ್ಲ. ಹಾ ಸರ್, ಇನ್ನೂ ಆಗ್ತಾನೆ ಇದೆ ಸರ್ 5 months ಆದ್ರೂನು. ಹಾಗೆ ಆ ಎನರ್ಜೀಸ್ ನೀವು ಟೀಚ್ ಮಾಡ್ತಾ ಇಲ್ಲ ಅಲ್ವಾ ಮೆಡಿಟೇಷನ್ ಯಾರು? ಇಲ್ಲ ಸರ್, ಇಲ್ಲ ಆಗ್ತಾ ಇಲ್ಲ. ಆ ಎನರ್ಜಿ ಮತ್ತೆ ಬೇರೊಬ್ರು ಹೋಗ್ಬೇಕಲ್ವಾ, ನೀವು ಟೀಚ್ ಮಾಡಿ ಅವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಹಾ ಸರ್, ಅಲ್ಲಿ ಇದೆ ಅಲ್ವಾ, ಹಾ ಸರ್, ಕಲ್ಸ್ಕೊಡ್ಬೇಕು, ಟೀಚ್ ಮಾಡ್ಬೇಕು, ಆಯ್ತಾ? ಅದೇ ಸರ್, ಝೂಮ್ ಅಲ್ಲಿ ಬಳ್ಳಾರಿದಕ್ಕೆ ಒಂದಿನ ಕೊಟ್ಟಿದ್ದೆ 1 hour ಸರ್. ನಾನು ಪೊಲಿಟಿಕಲ್ ಅಲ್ಲಿ ಇದ್ದೆ 10 years. ಈಗ ಸದ್ಯ ಮನೇಲಿ ಇದ್ದೀನಿ, ಅಂದ್ರೆ ಆಚೆ ಹೋಗಕ್ ಆಗ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ತುಂಬಾ ಫೇಸ್ ಮಾಡಿ. ಝೂಮೇ ಮಾಡಿ ಎಲ್ಲ ಕುತ್ಕೊಂಡು ಎಲ್ಲ ಮಾಡ್ಬೋದು, ಆತರ ಇದೆ ಟೆಕ್ನಾಲಜಿ. ಓಕೆ ಸರ್, ಥ್ಯಾಂಕ್ ಯು. ಗುಡ್. ರಾಜೇಶ್ವರಿ ಮೇಡಮ್ ಮತ್ತೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಮ್ಮ, ಹಂಗೆ ಮಾತಾಡ್ತಾ ಇದ್ರಿ. ನಮಸ್ಕಾರ. ನನ್ ಕ್ವಶನ್ ಎಲ್ಲ ಒಬ್ಬೊಬ್ರೆ ಆನ್ಸರ್ ಹೇಳಿದ್ರು, ಸಂತೋಷ ಆಯ್ತು. ಸ್ವಲ್ಪ ಮೆಡಿಟೇಷನ್ಗೆ ಒಂದ್ 10 ಗಂಟೆ ತುಂಬಾ ಚೆನ್ನಾಗಿ ಹೋಗ್ಬಿಡ್ತೀನಿ, ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ತಿರ್ಗಾ ಮತ್ತೆ ಕೂತ್ಕೊಳ್ಳೋದು, ಈ ತರನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾನೇ ಮನಸ್ಸಿಗೆ ತುಂಬಾ ಪ್ರಾಬ್ಲಮ್, ಒಂಥರ ಸುತ್ಕೊಳ್ಳುತ್ತೆ ತಲೆಗೆ. ಅದ್ ಏನಂತ ಹೇಳಕ್ಕಾಗಲ್ಲ, ಪರ್ಸನಲ್. ತುಂಬಾನೇ ಕಷ್ಟ ಆಗ್ಬಿಡ್ತಾ ಇದೆ. ಧ್ಯಾನ ನಮಗೆ ಧೈರ್ಯ ಕೊಡುತ್ತದೆ ಫೇಸ್ ಮಾಡೋಕೆ. ಯಾವುದೇ ಒಂದು ಪರಿಸ್ಥಿತಿ ಬಂದ್ರು, ಕಷ್ಟ ಬಂದ್ರು ಫೇಸ್ ಮಾಡೋಕೆ ಧ್ಯಾನ ನಮಗೆ ಧೈರ್ಯ ಕೊಡುತ್ತೆ. ಏನೇ ಪರಿಸ್ಥಿತಿ ಬಂದ್ರು ಧ್ಯಾನ ಮಾತ್ರ ಬಿಡಬೇಡ. ಓಕೆ? ಇಲ್ಲ ಸರ್, ತುಂಬಾನೇ ನಾನು ಸ್ವಲ್ಪ ತುಂಬಾನೇ ಧೈರ್ಯ ಬಂದಿದೆ ಆನ್ಸರ್ ಮಾಡೋದಕ್ಕೆ. ತುಂಬಾ ಎದುರ್ಕೊಂತ ಇದೆ ಆನ್ಸರ್ ಮಾಡೋದಕ್ಕೆ. ಇದರಿಂದ ತುಂಬಾ ಕಲ್ತಿದ್ದೀನಿ. ವೆರಿ ಗುಡ್, ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿರ್ಮಲಾ ಪ್ರಕಾಶ್ ಮೇಡಮ್. ನಮಸ್ತೆ ಸರ್. ಎಸ್ ಮೇಡಮ್. ಸರ್, ನಿಮ್ಗೆ ಎಷ್ಟು ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳಿದ್ರು, ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಮನೇಲಿ ಇರೋರೆಲ್ಲ ಎಂತ ಗ್ರೇಟ್ ಮಾಸ್ಟರ್ ಆಗಿ ರೆಡಿ ಮಾಡ್ತಿದ್ದೀರಾ ಈ ಇಂಡಿಯನ್ ಚಾಲೆಂಜ್ ಇಂದ. ನಾನು 2nd ಚಾಲೆಂಜ್ ಮಾಡಿದೆ, 3rd ನೆಗ್ಲೆಕ್ಟ್ ಮಾಡಿದೆ, ಅವಾಗ ಫೋಕಸ್ ಕಡಿಮೆ ಆಯ್ತು. ಇದೆಲ್ಲ ನೋಟ್ ಮಾಡೋದು ಇದೆಲ್ಲ ವೆರಿ ಈಸಿ ಸರ್. ಇವಾಗ ಡಿಜಿಟಲ್ ಅಲ್ಲಿ ನಾನು ಕಲಿಯಕ್ಕೆ ರೆಡಿ ಆಗ್ತೀನಿ. ಏನು ಗೊತ್ತಿಲ್ಲ, ಇಮೇಲ್ ನೋಡೋದು ಅದೆಲ್ಲ ಮಕ್ಕಳ ಹೆಲ್ಪ್ ತಗೊಂಡು ರೆಡಿ ಆಗಿ ಐ ವಿಲ್ ಡೂ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಕ್ಲಾರಿಟಿ ಕೊಟ್ಟಿದ್ರಿಂದ ನಮ್ಗೆ 1 step ಮುಂದೆ ಬರಕ್ಕೆ ಹೆಲ್ಪ್ ಆಗ್ತಿದೆ ಸರ್. ರೆಡಿ ಆಗ್ತಿದೆ, ಎಲ್ಲ ಮಾಡ್ತಿದ್ದೀನಿ ಸರ್. ಇದೆಲ್ಲ ಇವಾಗ ಪ್ರಾಕ್ಟಿಕಲ್ ಆಗಿ ಅದನ್ನ ನೋಟ್ ಮಾಡ್ಬೇಕು ಅಷ್ಟೇ. ನೋಟ್ ಮಾಡಿ ಅಷ್ಟೇ. ಯಾವ್ದೋ ಒಂದು ಪಾಯಿಂಟ್ ನಾವು ಮಿಸ್ ಮಾಡ್ತಾ ಇದ್ವಿ. ಡಾಕ್ಯುಮೆಂಟ್ ಇರ್ಬೋದು, ವಾಕಿಂಗ್ ಇರ್ಬೋದು, ಏನೋ ಎಲ್ಲ ಬ್ಯಾಲೆನ್ಸ್ ಇರ್ಬೇಕಲ್ವಾ. 360 ಡಿಗ್ರಿ. ವೆರಿ ಗುಡ್ ಮೇಡಮ್. ವೆರಿ ಮಚ್ ಸರ್, ಥ್ಯಾಂಕ್ ಯು. ವಿಶಾಲಾ ಮೇಡಮ್, ನೋ 1 minute ಇದೆ, ಬೇಗ. ನಮಸ್ತೆ ಸರ್. ಎಸ್ ಮೇಡಮ್, ಹೇಳಿ. ನಾನು ಇಂಡಿಯಾ ಚಾಲೆಂಜ್ ಟ್ರೈ ಮಾಡ್ತಾ ಇದ್ದೀನಿ ಸರ್. ಅದು ನನಗೆ ಆಯ್ತು, ಅದೇ ರಿಜಿಸ್ಟರ್ ಆಯ್ತಾ ಏನೋ ಗೊತ್ತಾಗ್ಲಿಲ್ಲ. ಒಟ್ಟಿನಲ್ಲಿ ಟ್ರೈ ಮಾಡಿದ್ದೀನಿ. ಆಮೇಲೆ ಸರ್, ಇದು ಭಜನೆ ಹಾಡ್ತೀವಲ್ಲ, ಇದು ದಮ್ಡಿ ಇನ್ಸ್ಟ್ರೂಮೆಂಟ್ ತಾನೇ ಸರ್? ಹೌದು, ಇನ್ಸ್ಟ್ರೂಮೆಂಟ್. ಆರಾಮ. ಓಕೆ ಸರ್, ನಾನು ಇದನ್ನ ಇದು ಮಾಡ್ಕೊಂಡು ಹಾಡ್ತೀನಿ ಡೈಲಿ ಇನ್ಮೇಲೆ. ಓಕೆ ಮೇಡಮ್, ಗ್ರೇಟ್. ಓಕೆ. ಈಗ ಎಲ್ಲರ ಮನೇನು ಡಮ್ 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 ಶುರು ಆಗ್ತಾ ಇದೆ. ಹಿಂಗೆ ಲಕ್ಷ್ಮಾರಿ ಮಾತಾಡಿ.
ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮನೇಲಿ ಸರ್, ಮನೇಲಿ ನಾವು ಇದ್ದಾಗ 5 ಜನ ಕ್ಲಾಸ್ ಹೇಳ್ಬೋದು ಸರ್ ನಮ್ಮ ಮನೇಲಿ. ಹೇಳ್ಬೋದು. ಹಾಂ ಸರ್. ಇವಾಗ ಶನಿವಾರ ಕ್ಲಾಸ್ ಇದೆಯಾ ಸರ್ ಅಲ್ಲಿ ಬರಕ? ಈಗ ಈ ಶನಿವಾರ ನಾವು ಒಂದು ಸಕ್ಸಸ್ ಮೀಟ್ ಮಾಡೋಣ, ಬಳ್ಳಾರಿ ಸಕ್ಸಸ್ ಮೀಟ್ ಒಂದು ಸೆಷನ್ ಮಾಡೋಣ. ನಾನು ಇವರೇ ಬಳ್ಳಾರಿದು ಹೇಳ್ಕೊಳ್ಳೋದಲ್ಲ ಬಿಡಿ, ಬಳ್ಳಾರಿದು ಏನು ಹೇಳಿದ್ರು ಕಮ್ಮಿ ಬಿಡಿ ಸರ್. ಬಳ್ಳಾರಿ ಬಳ್ಳಾರಿ ನಮ್ಮ ಹಿಂದೆ ಜನ ಎಷ್ಟು ಜನ ಇದಾರೋ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಧ್ಯಾನಿಗಳಿದ್ದಾರೆ ಅನ್ನೋ ಒಂದು ಸಿನಿಮಾ ತೋರ್ಸಾಯ್ತು ಸರ್. ಆಯ್ತು ಸರ್, ಆಯ್ತು. ಏನೊಂದು 10,000 ಜನ. ಅಯ್ಯೋ ನಾವು ಕುತ್ಕೊಂಡು ಚೇರ್ನಾಗ ಜನ ಇರ್ಲಿಲ್ಲ, ತಿರುಗಿ ನೋಡಿದ್ರೆ ಇಲ್ಲ ಅಲ್ಲಿ ಚೇರು. 10 ಜನ ಬರಿಲ್ಲ ಸರ್. ಹೌದಾ ಸರ್? ಎಸ್ ಸರ್. ಅದೇ ಸ್ಟಾರ್ಟ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಇಲ್ಲಿ ಹಾವೇರಿಗೆ ನಮ್ದು ಜಾತ್ರೆ ಬಂದಿದ್ರೆ ಬಂದು ಶನಿವಾರ ಒಂದೊಂದು ಶನಿವಾರ ಅಲ್ಲಿ ಬರ್ತೀನಿ ಕ್ಲಾಸ್ ಇದ್ದಾಗ. ಆಮೇಲೆ ಇಲ್ಲಿ ಮನೇಲಿ ಒಂದು 4 ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಇದು ಮಾಡಿದೆ ಸರ್. ಹೇಳಿ ಮನೆಯಲ್ಲೇ ಮಾಡಿ ಈ ಶನಿವಾರ ಇರುತ್ತೋ ನಾನು ಮೆಸೇಜ್ ಮಾಡ್ತೀನಿ ಗ್ರೂಪ್. ಸರಿ ಸರ್, ಆಯ್ತು ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಂಗ್ಯಾಂಗ್ ಚಾಲೆಂಜು ಸೀರಿಯಸ್ ಆಗಿ ಮಾಡಿ, ಸುಮಾರು 1,000 ಜನ ಮಾಡಬೇಕಿದು. ನಮ್ಮ ಒಳಗೆ ಮಾಸ್ಟ್ರಿ ಬರಬೇಕು. ಈ ಒಂದು ಕೇರ್ಫುಲ್ ಆಗಿ ಒಬ್ಬ ಮಾಸ್ಟರ್ ಲೈಫಲ್ಲಿ ಪ್ರತಿಯೊಂದು ಇದ್ರೇನೆ ಆಗುತ್ತದೆ. ಸುಮಾರು ಸೀನಿಯರ್ ಮಾಸ್ಟರ್ಸ್ ಇದು ಫಾಲೋ ಮಾಡ್ತಾ ಇದ್ದಾರೆ, ನನಗೆ ಹೇಳಿದ್ರು. ಅಂದ್ರೆ ನಾವು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಪ್ರತಿ ದಿವಸ ನಾವು ಅದನ್ನು ಮೈಂಟೈನ್ ಮಾಡ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಸೀನಿಯರ್ ಜೂನಿಯರ್ ಅಂತ ಏನಿಲ್ಲ, ಅಷ್ಟು 20 ವರ್ಷ ಧ್ಯಾನ ಮಾಡಿರೋನು ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದರೊಳಗೆ ಎಷ್ಟು ಸತ್ಯ ಇದೆ, ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ಆಲ್ರೆಡಿ 3 ಇಂಗ್ಯಾಂಗ್ ಮಾಡಿರೋರು ಯಾರ ಹತ್ರ ನೀವು ಕೇಳಿದ್ರು ಇಷ್ಟು ತನಕ ನಾನು 3 ಇಂಗ್ಯಾಂಗ್ ಮಾಡಿದ್ದೀನಿ, ಯಾರು ಒಬ್ಬರು ನನ್ನ ಹತ್ರ ಹೇಳಿಲ್ಲ ಸರ್ ಇದು ವೇಸ್ಟ್ ಸರ್, ಟೈಮ್ ವೇಸ್ಟು, ಏನ್ ರಿಸಲ್ಟ್ ಬಂದಿಲ್ಲ ಅಂತ ಯಾರು ಹೇಳಿಲ್ಲ. ಪ್ರತಿಯೊಬ್ಬರು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಎಷ್ಟು ಒಂದು ಬ್ಯೂಟಿಫುಲ್ ಕ್ರಿಯೇಷನ್ ಆಗಿದೆ ಈ ಇಂಗ್ಯಾಂಗ್ ಚಾಲೆಂಜ್ ಅನ್ನೋದು. ಅದು ಮ್ಯಾನುವಲ್ ಇಂದ ಈಗ ಆಟೋಮೇಷನ್ಗೆ ನಾವು ಬಂದಿದ್ವಿ. ಯಾಕಂದ್ರೆ ಟೈಮ್ ಅನ್ನೋದು ಬೇಗ ಆಗ್ಬಿಡುತ್ತೆ, ತುಂಬಾ ಟೈಮ್ ಇದಕ್ಕೆ ಆಗ್ಬಾರ್ದು. ಟೆಕ್ನಾಲಜಿನ ಅದಕ್ಕೆ ನಾನು ತಗೊಂಡ್ ಬಂದಿದ್ದೀನಿ. ಈ ಟೆಕ್ನಾಲಜಿ ಮೂಲಕ ನಮಗೆ ಆಗುತ್ತೆ. ಆ್ಯಪ್ ಇನ್ಸ್ಟಾಲ್ ಮಾಡೋದು 1 ದಿವಸ 2 ದಿವಸ ಲೇಟ್ ಆಗ್ಬೋದು, ಅರ್ಥ ಮಾಡ್ಕೊಳ್ಳೋಕೆ 1 ದಿವಸ 2 ದಿವಸ ಲೇಟ್ ಆಗುತ್ತೆ. ಬಟ್ ಚಾಲೆಂಜ್ ಅನ್ನು ನೀವು ಶುರು ಮಾಡ್ಬಿಡಿ. ಒಂದು 4 ದಿವಸ ಟೈಮ್ ಇದೆ. ಎಲ್ಲ ಹತ್ರ ಯಾರೇ ಮಕ್ಕಳಿದಾರೋ ಅವ್ರದ್ದು ಮೆಸೇಜ್ ತೋರಿಸಿ ಅವ್ರು ಓದಿ ನಿಮಗೆಲ್ಲ ಮಾಡಿ ಕೊಡ್ತಾರೆ. ಇಲ್ಲಾಂದ್ರೆ ಯಾರೋ ಒಬ್ಬರು ಮಾಸ್ಟರ್ಸ್ಗೆ ಎಲ್ಲರೂ ನೆಟ್ವರ್ಕ್ ಇದೆ, ಕೇಳಿ ಅವರೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ನಾವೆಲ್ಲ ಇಂಗ್ಯಾಂಗ್ ಚಾಲೆಂಜ್ 4 ಮತ್ತೆ ಈ 69 ಡೇಸು ಸಿನ್ಸಿಯರ್ ಆಗಿ ನಾವು ಮಾಡೋಣ. ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ನಮ್ಮೊಳಗೆ ಇರೋ ಮಾಸ್ಟ್ರಿನೂ ಅವ್ರಿಗೆ ಬರಬೇಕು. ಏನೇ ಬೇಕಂದ್ರೂ ಡೈಲಿ ಮೆಸೇಜಲ್ಲಿ ನನ್ನ ನಂಬರು ಇದೆ, ಮೆಸೇಜ್ ಮಾಡಿ. ನಿಮಗೆ ಇದೆಲ್ಲ ಆದ್ರೂ ನನಗೆ ಅರ್ಥ ಆಗಿಲ್ಲ ಸರ್, ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇಲ್ಲ ಅಂದರೆ ಡೈಲಿ ಮೆಸೇಜಲ್ಲಿ ನನ್ನ ನಂಬರ್ ಇದೆ, ಮೆಸೇಜ್ ಮಾಡಿ, ನಾನು ಯಾರೋ ಒಬ್ಬರು ಕನೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟ್ ಮಾಡೋಣ. ಧನ್ಯವಾದಗಳು.